ಆದರಕ್ಕೆ ಆದುದರಿಂದ ಆದರಕ್ಕೆ ದೂರವಾಗಿರಬೇಕು. ದೇವರನ್ನರಿಯದ ಅನ್ಯ ಜನಗಳಂತೆ ಕಾಮಾಭಿಲಾಷಕ್ಕೆ ಒಳಪಡದೆ ನಿಮ್ಮಲ್ಲಿ ಪ್ರತಿಯೊಬ್ಬನು ಪವಿತ್ರವಾದ ಮನಸ್ಸಿನಿಂದಲೂ ಘನತೆಯಿಂದಲೂ ಧರ್ಮಪತ್ನಿಯನ್ನು ಸಂಪಾದಿಸಿಕೊಳ್ಳಬೇಕು ಎಂದಿಲ್ಲಿ ಸತ್ಯವೇದ ನಮಗೆ ತಿಳಿಸುವಂತದ್ದಾಗಿದೆ. ಪೌಲನು ಸ್ಪಷ್ಟವಾಗಿ 1 ಥೆಸಲೋನಿಕದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವೇನ್ ಮಾಡ್ಬೇಕಂತಂದ್ರೆ, ನೀವು ಶುದ್ಧರಾಗಿರಬೇಕೆಂಬುದೇ ಆತನ ಉದ್ದೇಶವಾಗಿದೆ. ಆದುದರಿಂದ ನೀವೇನ್ ಮಾಡಬೇಡ್ರಿ, ಕೆಟ್ಟ ಕೆಲಸಕ್ಕೆ ಹೋಗದೆ, ಕೆಟ್ಟ ತಪ್ಪುಗಳನ್ನ ಮಾಡದೆ, ಪಾಪಗಳನ್ನ ಮಾಡದೆ ನಾವೇನಾಗಿರ್ಬೇಕಂತ ಹೇಳಿದ್ರೆ ದೇವರ ಜೊತೆಯಲ್ಲಿ ಇರಬೇಕು ಅನ್ನುವುದನ್ನ ಇಲ್ಲಿ ನಮಗೆ ಸ್ಪಷ್ಟವಾಗಿ ತಿಳಿಸಲ್ಪಟ್ಟಿದೆ. ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ, ನಾವು ತಿಳಿದುಕೊಳ್ಳಬೇಕಾಗಿದೆ. ಅದರಂತೆ ನಾವು ನಮ್ಮ ಮನಸ್ಸನ್ನ ಏನ್ ಮಾಡ್ಬೇಕಂತಂದ್ರೆ ಶುದ್ಧವಾಗಿ ಇಟ್ಟುಕೊಳ್ಳಬೇಕಾಗಿದೆ ಅಂತೇಳಿ ನಮ್ಗೆ ಇಲ್ಲಿ ಸ್ಪಷ್ಟವಾಗಿ ತಿಳಿಸುವಂತದ್ದಾಗಿದೆ. ಪ್ರಿಯರೇ, ಪರಿಶುದ್ಧತೆ ಎನ್ನುವುದು ಎಷ್ಟು ಪ್ರಾಮುಖ್ಯವಾಗಿದೆ ಅನ್ನೋದನ್ನ ನಾನು ಮತ್ತು ನೀವು ಅರ್ಥ ಮಾಡಿಕೊಂಡಾಗ, ಅದನ್ನು ತಿಳಿದುಕೊಂಡಾಗ ನಾವು ಪರಿಶುದ್ಧತೆಯಲ್ಲಿ ಜೀವಿಸಲಿಕ್ಕೆ ನಮಗೆ ಸಾಧ್ಯವಾಗುವಂತದ್ದಾಗಿದೆ. ಮೂರನೇದಾಗಿ ನಾವು ನೋಡುವಾಗ, ಪರಿಶುದ್ಧತೆ ಇಲ್ಲದೆ ನೀವು ದೇವರನ್ನು ಆರಾಧಿಸಲು, ಸೇವಿಸಲು ಅಥವಾ ನೋಡಲು ಸಾಧ್ಯವಿಲ್ಲ. ನೋಡಿ, ಪರಿಶುದ್ಧತೆ ಇಲ್ಲದೆ ನೀವು ದೇವರನ್ನು ಆರಾಧಿಸಲು, ಸೇವಿಸಲು ಅಥವಾ ನೋಡಲು ಸಾಧ್ಯವಿಲ್ಲ. ಇವತ್ತಂದಲ್ಲಿ ನಾವು ಎಷ್ಟೋ ಸಾರಿ ಏನ್ ಮಾಡ್ತೇವೆ ಅಂತಂದ್ರೆ, ಪ್ರಾರ್ಥನೆ ಮಾಡ್ತೇವೆ ಹೇಳುವರಾಗಿದ್ದೇವೆ. ನನ್ನ ಪ್ರಾರ್ಥನೆಗೆ ಉತ್ತರವೇ ಇಲ್ಲಲ್ಲ ಬೋಧಕರೇ, ಏನಿದು ಅಂತೇಳಿ ನಾವೆಷ್ಟೋ ಸಾರಿ ಪ್ರಶ್ನೆ ಮಾಡುವರಾಗಿದ್ದೇವೆ. ಅದರಲ್ಲಿ ಹೇಳುವಾಗಿದೆ, ಪರಿಶುದ್ಧತೆಯಿಂದ ನಮ್ಮ ಮನಸ್ಸಿನಲ್ಲಿ ಅಥವಾ ನಮ್ಮ ಹೃದಯದಲ್ಲಿ ಆ ಶುದ್ಧತೆ ಇದ್ದಂತ ಪಕ್ಷದಲ್ಲಿ ನೀವು ದೇವರನ್ನ ಬೇಡಿಕೊಂಡಾಗ ದೇವರೇನ್ ಮಾಡ್ತಾರೆ, ಅದಕ್ಕೆ ಸದುತ್ತರವನ್ನ ದಯಪಾಲಿಸಿ ಕೊಡುವರಾಗಿದ್ದಾರೆ ಅಂತ ಹೇಳಿ ಇಲ್ಲಿ ನಾವು ನೋಡುವರಾಗಿದ್ದೇವೆ. ಕೀರ್ತನೆ 96ನೇ ಅಧ್ಯಾಯ 9ನೇ ವಚನದಲ್ಲಿ ನಮಗೆ ಈ ರೀತಿ ಹೇಳುವಂತದ್ದಾಗಿದೆ, ಪರಿಶುದ್ಧತೆವೆಂಬ ಭೂಷಣದೊಡನೆ ಯೆಹೋವನಿಗೆ ನಮಸ್ಕರಿಸಿರಿ. ನೋಡ್ರಿ, ಪರಿಶುದ್ಧತ್ವ ಎಂಬ ಭೂಷಣದೊಡನೆ ಯೆಹೋವನಿಗೆ ನಮಸ್ಕರಿಸಿರಿ, ಎಲ್ಲಾ ಭೂನಿವಾಸಿಗಳೇ ಆತನ ಮುಂದೆ ನಡುಗಿರಿ. ನೋಡ್ರಿ, ದೇವರ ಮುಂದೆ ನಾವು ಬಿಡ್ಬೇಕಾಗಿದೆ, ನಡುಗಬೇಕಾಗಿದೆ, ಭಯ ಪಡಬೇಕಾಗಿದೆ. ಹೌದು, ನಮ್ಮ ದೇವರು ನನ್ನ ಜೊತೆಯಲ್ಲಿ ಇದ್ದಾರೆ, ನನ್ನನ್ನು ನಡೆಸ್ತಾ ಇದ್ದಾರೆ, ನನಗೆ ಬೇಕಾದಂತ ಆಶೀರ್ವಾದಗಳನ್ನು ಕೊಡ್ತಾರೆ ಅನ್ನುವಂಥದ್ದು ನನ್ನಲ್ಲಿ ಮತ್ತು ನಿಮ್ಮಲ್ಲಿದ್ದಂತ ಪಕ್ಷದಲ್ಲಿ ಖಂಡಿತವಾಗಿ ನಾವೇನ್ ಮಾಡ್ತೇವೆ, ಆ ಪರಿಶುದ್ಧತೆಯಲ್ಲಿ ದೇವರನ್ನ ನಾವೇನ್ ಮಾಡ್ತೇವೆ, ಕೊಂಡಾಡುವವರಾಗಿದ್ದೇವೆ. ದೇವರಿಗೆ ನಮಸ್ಕಾರ ಮಾಡ್ರಿ. ಕಳೆದ ರಾತ್ರಿ ನಮ್ಮೆಲ್ಲರಿಗೂ ಸ್ವಾಮಿ ಒಳ್ಳೆ ನಿದ್ರೆಯನ್ನು ಕೊಟ್ಟಿದ್ದಾರೆ, ನಮಗೆ ಬೇಕಾದಂತ ಒಳ್ಳೆ ಆರೋಗ್ಯವನ್ನು ಕೊಟ್ಟಿದ್ದಾರೆ, ಈ ಒಳ್ಳೆ ದಿನವನ್ನು ನೋಡುವಂತ ಒಂದು ಭಾಗ್ಯವನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ಏನ್ ಮಾಡ್ರಿ, ಆತನಿಗೆ ನಮಸ್ಕಾರ ಮಾಡ್ರಿ, ಆತನಿಗೆ ಏನ್ ಮಾಡ್ರಿ, ಸ್ತೋತ್ರ ಹೇಳ್ರಿ. ಎಲ್ಲಾ ಭೂ ನಿವಾಸಿಗಳೇ ನೀವೇನ್ ಮಾಡ್ರಿ, ಆತನಿಗೆ ಸ್ತೋತ್ರ ಹೇಳ್ರಿ. ಇವತ್ತು ನಾವು ಬೆಳಗ್ಗೆ ಸ್ನಾನದಲ್ಲಿ ನಾವು ಎಷ್ಟು ಜನ ದೇವರಿಗೆ ಸ್ತೋತ್ರ ಸ್ವಾಮಿ, ನನ್ನನ್ನು ಅದ್ಭುತವಾಗಿ ನಡೆಸಿದ್ದೀಯಾ, ನನ್ನ ಕುಟುಂಬವನ್ನು ಅದ್ಭುತವಾಗಿ ನಡೆಸಿದ್ದೀಯಾ, ನಿನಗೆ ಎಷ್ಟು ಸ್ತೋತ್ರ ಹೇಳಿದ್ರು ಕೂಡ ಸಾಲದು ಅನ್ನುವುದನ್ನು ಇವತ್ತಿನಲ್ಲಿ ನಾನು ಮತ್ತು ನೀವು ಹೇಳಬೇಕಾಗಿದೆ. ಅದಕ್ಕಾಗಿ ಪರಿಶುದ್ಧತೆ ಇಲ್ಲದೆ ನೀವು ದೇವರನ್ನ ಆರಾಧಿಸಲು, ಸೇವಿಸಲು ಅಥವಾ ನೋಡಲು ಸಾಧ್ಯವಿಲ್ಲ ಅಂತೇಳಿ ಇಲ್ಲಿ ದೇವರ ವಾಕ್ಯ ನನಗೂ ಮತ್ತು ನಿಮಗೆ ತಿಳಿಸುವಂತದ್ದಾಗಿದೆ. ಆಮೇಲೆ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ, 12ನೇ ಅಧ್ಯಾಯ 14ನೇ ವಚನದಲ್ಲಿ, ಎಲ್ಲರ ಸಂಗಡ ಸಮಾಧಾನದಿಂದ ಇರುವುದಕ್ಕೂ ಪರಿಶುದ್ಧತೆಯನ್ನು ಹೊಂದುವುದಕ್ಕೂ ಪ್ರಯತ್ನ ಮಾಡಿರಿ. ಪರಿಶುದ್ಧತೆ ಇಲ್ಲದೆ ಯಾವನು ಕರ್ತನನ್ನ ಕಾಣುವುದಿಲ್ಲ. ನೋಡ್ರಿ, ಎಲ್ಲರ ಸಂಗಡ ಸಮಾಧಾನದಿಂದಿರುವುದಕ್ಕೆ, ಪರಿಶುದ್ಧತೆಯನ್ನು ಹೊಂದುವುದಕ್ಕೆ ಪ್ರಯತ್ನ ಮಾಡಿರಿ. ಇವತ್ತಿನಲ್ಲಿ ನಾವೆಷ್ಟು ಜನ ಎಲ್ಲರ ಸಂಗಡ ಸಮಾಧಾನದಿಂದ, ಪ್ರೀತಿಯಿಂದ, ಅನ್ಯೋನ್ಯತೆಯಿಂದ ಇದ್ದೇವೆ? ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಳೋಣ. ನಾವು ಬರ್ತೇವೆ, ಇಲ್ಲಿ ಸೇರ್ತೇವೆ, ದೇವರ ವಾಕ್ಯ ಕೇಳ್ತೇವೆ, ತಿರ್ಗ ನಮ್ಮ ಕೆಲಸವನ್ನು ನಾವು ಮಾಡಿಬಿಡ್ತೇವೆ. ಏನು ಉಪಯೋಗ ಇದೆ, ಅದರಿಂದ ಏನು ನಮಗೆ ಪ್ರಯೋಜನವಿದೆ ಅನ್ನೋದನ್ನ ಇಲ್ಲಿ ನಾವು ಅರ್ಥ ಮಾಡಿ ಬೆಳಿ.
ಎಲ್ಲರ ಸಂಗಡ ಈ ಯಾರಂತ ಹೇಳಿದ್ರೆ ಈವನ್ ಯಾರಂತ ಹೇಳಿದ್ರೆ ವೈರಿಗಳ ಜೊತೆಯಲ್ಲಿ ನಮ್ಮನ್ನ ಹೀಯಾಳಿಸುವಂತ ಜನಗಳ ಜೊತೆಯಲ್ಲಿ ನಾವೇನಾಗಿರ್ಬೇಕಂತಂದ್ರೆ ಪ್ರೀತಿಯಿಂದ ಅನ್ಯೋನ್ಯತೆಯಿಂದ ಇರ್ಬೇಕಂತೇಳಿ ಇಲ್ಲಿ ನಮಗೆ ಹೇಳುವಂಥದ್ದಾಗಿದೆ. ಸಮಾಧಾನದಿಂದ ನಾವಿದ್ದೇವ, ಸಂತೋಷದಿಂದ ನಾವಿದ್ದೇವ. ಇನ್ನೊಬ್ಬರನ್ನ ನಾವೇನ್ ಮಾಡ್ತೀವಿ, ಹೀಯಾಳಿಸ್ತಾ ಇವಿ. ಇನ್ನೊಬ್ಬರನ್ನ ನಾವೇನ್ ಮಾಡ್ತೇವೆ ಅಂತಂದ್ರೆ ಈತನ ಬಿಟ್ಬಿಡಿ ಅಂತ ಹೇಳುವಂತ ಜನಗಳ ನಾವಾಗಿದ್ದೇವೆ. ಅಂದ್ಮೇಲೆ ಎಲ್ಲಿ ಪರಿಶುದ್ಧತೆ? ನನ್ನಲ್ಲಿ. ನಿಮ್ಮಲ್ಲಿ ಪರಿಶುದ್ಧತೆ ಇದೆಯಾ? ನನ್ನಲ್ಲಿ ಪರಿಶುದ್ಧತೆ ಇದೆಯಾ? ಪರಿಶುದ್ಧತೆ ಇದ್ದಂತ ಪಕ್ಷದಲ್ಲಿ ಖಂಡಿತವಾಗಿ ನಾವೇನ್ ಮಾಡ್ತೇವೆ, ಎಲ್ಲರ ಜೊತೆಯಲ್ಲಿ ಸಮಾಧಾನದಿಂದ ನಾವು ಜೀವಿಸುವರಾಗಿದ್ದೇವೆ. ಪರಿಶುದ್ಧತೆ ಇಲ್ಲದೆ ಹೋದಂತ ಪಕ್ಷದಲ್ಲಿ ನಾವು ದೇವರನ್ನ ಕಾಣಲಿಕ್ಕೆ ಸಾಧ್ಯವಿಲ್ಲ ಅಂತೇಳಿ ನಾವು ನೋಡುವರಾಗಿದ್ದೇವೆ. ಪ್ರಿಯರೇ, ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳೋಣ, ಪರಿಶುದ್ಧತೆಯಲ್ಲಿ ನಾವು ಜೀವಿಸೋಣ. ಯಾವುದರಲ್ಲಿ ಪರಿಶುದ್ಧತೆ? ಇವತ್ತಿನಲ್ಲಿ ನನ್ನನ್ನ ಮತ್ತೆ ನೀವು ಕೇಳಬಹುದು, ಬೋಧಕರು ಯಾವುದರಲ್ಲಿ ನಾವು ಪರಿಶುದ್ಧತೆಯನ್ನು ಪಡೆದುಕೊಳ್ಬೇಕು, ಯಾವುದರಲ್ಲಿ ಪರಿಶುದ್ಧತೆಯಿಂದ ಜೀವಿಸಬೇಕಾಗಿದೆ? ಮೊದಲನೇದಾಗಿ ಆಲೋಚನೆ. ನನ್ನ ಆಲೋಚನೆ ಯಾವ ರೀತಿ ಇದೆ? ಒಳ್ಳೆಯದಾಗಿದೆಯಾ, ಕೆಟ್ಟದ್ದಾಗಿದೆಯಾ? ನೋಡ್ರಿ, ಇಲ್ಲಿ ತಿಳಿಸುವಂತದ್ದಾಗಿದೆ. ಮತ್ತಾಯನ ಬರೆದ ಸುವಾರ್ತೆ 15ನೇ ಅಧ್ಯಾಯ 19ನೇ ವಚನದಲ್ಲಿ, ಹೇಗೆಂದರೆ ಮನುಷ್ಯನೊಳಗಿಂತ ಕೆಟ್ಟ ಆಲೋಚನೆ, ಕೊಲೆ, ಆದರ, ಸೂಳೆಗಾರಿಕೆ, ಕಳ್ಳತನ, ಸುಳ್ಳು ಸಾಕ್ಷಿ, ಬೈಗಳು ಹೊರಟು ಬರುತ್ತವೆ. ನೋಡ್ರಿ, ನಮ್ಮ ಬಾಯಿಂದ ನಮ್ಮ ಆಲೋಚನೆ ಏನಾಗಿದೆ ಅಂತಂದ್ರೆ ಕೆಟ್ಟದ್ದಾದಂತ ಪಕ್ಷದಲ್ಲಿ ಏನಾಗಿದೆ, ಕೆಟ್ಟ ಆಲೋಚನೆ ಬರುವಂತದ್ದಾಗಿದೆ. ಆದರ ಮಾಡೋರಾಗಿದ್ದೇವೆ, ಸುಳ್ಳುಗಾರಿಕೆ ಮಾಡೋರಾಗಿದ್ದೇವೆ, ಕಳ್ಳತನ ಮಾಡೋರಾಗಿದ್ದೇವೆ, ಸುಳ್ಳು ಹೇಳುವರಾಗಿದ್ದೇವೆ, ಇನ್ನೊಬ್ಬರನ್ನ ಬೈಯುವರಾಗಿದ್ದೇವೆ. ಅಂದಮೇಲೆ ನನ್ನ ಆಲೋಚನೆ ಸರಿ ಇಲ್ಲ, ನಮ್ಮ ಆಲೋಚನೆ ಸರಿ ಇಲ್ಲ. ನಮ್ಮ ಆಲೋಚನೆ ಏನಾಗಿರ್ಬೇಕಂತಂದ್ರೆ ಪರಿಶುದ್ಧವಾಗಿರಬೇಕು. ಆ ಪರಿಶುದ್ಧವಾದಂತ ಪಕ್ಷದಲ್ಲಿ ಖಂಡಿತವಾಗಿ ನಾವೇನ್ ಮಾಡಲ್ಲ ಅಂತಂದ್ರೆ ಈ ಎಲ್ಲಾ ಕೆಟ್ಟ ಕೆಲಸಗಳನ್ನ ನಮ್ಮ ಜೀವನದಲ್ಲಿ ನಾವೇನ್ ಮಾಡಲ್ಲ, ಮಾಡುವುದಿಲ್ಲ, ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತೇಳಿ ದೇವರು ಇವತ್ತಿನಲ್ಲಿ ನನ್ನ ಜೊತೆಯಲ್ಲಿ, ನಿಮ್ಮ ಜೊತೆಯಲ್ಲಿ ಮಾತನಾಡೋರಾಗಿದ್ದಾರೆ. ಆದ್ದರಿಂದ ಪ್ರಿಯರೇ, ಇವತ್ತಿನಲ್ಲಿ ನಮ್ಮ ಆಲೋಚನೆ ಏನಾಗಿರ್ಬೇಕು, ಒಳ್ಳೆಯದಾಗಿರ್ಬೇಕು. ಒಳ್ಳೆಯ ಆಲೋಚನೆ ಇಟ್ಟುಕೊಂಡು ನಮ್ಮ ಜೀವನವನ್ನ ಸಾಗಿಸಿದಾಗ ಖಂಡಿತವಾಗಿ ನಮ್ಮ ಜೊತೆಯಲ್ಲಿ ದೇವರಿದ್ದಾರೆ, ನಮ್ಮ ಜೊತೆಯಲ್ಲಿ ಪವಿತ್ರಾತ್ಮನು ಇದ್ದಾನೆ. ನಿನ್ನೆ ದಿನ ನಾವು ಪವಿತ್ರಾತ್ಮನ ವಿಷಯದಲ್ಲಿ ನಾವು ಕಲ್ತಿದ್ದೇವೆ. ಪವಿತ್ರಾತ್ಮನು ನಮ್ಮ ಜೀವನದಲ್ಲಿ ಕೆಲಸ ಮಾಡೋರಾಗಿದ್ದಾರೆ. ನಿಮ್ಮಲ್ಲಿ ದೇವರ ಆತ್ಮನಿದ್ದಾನ? ಪ್ರಶ್ನೆ ನಾನು ನನ್ನಲ್ಲಿ ಪ್ರಶ್ನೆ ಮಾಡಿಕೊಳ್ಳಬೇಕಾಗಿದೆ. ಪವಿತ್ರಾತ್ಮನು ನನ್ನ ಜೊತೆಯಲ್ಲಿ ಇದ್ದಾರಾ? ನಿಮ್ಮ ಜೊತೆಯಲ್ಲಿ ಇದ್ದಾರಾ? ಇಲ್ಲಿ ಹೇಳುವಂತದ್ದಾಗಿದೆ, ಹೌದು, ನನ್ನ ಜೊತೆಯಲ್ಲಿ ಪವಿತ್ರಾತ್ಮನು ಇದ್ದಾನೆ. ಕೆಟ್ಟ ಆಲೋಚನೆಗಳನ್ನು ತೆಗೆದು ಹಾಕಿ ನಮಗೆ ಒಳ್ಳೆಯ ಆಲೋಚನೆಗಳನ್ನ ಕೊಡುವಂತ ಪವಿತ್ರಾತ್ಮನ ಇವತ್ತಿನಲ್ಲಿ ನನ್ನ ಜೊತೆಯಲ್ಲಿ, ನಿಮ್ಮ ಜೊತೆಯಲ್ಲಿ ಇರುವಾಗ ಪ್ರಿಯರೇ, ನಾವು ಭಯಪಡಬೇಕಾದಂತ ಅವಶ್ಯಕತೆ ಇಲ್ಲ. ಎರಡನೇದಾಗಿ ಮಾತು. ಪ್ರಿಯರೇ, ನಮ್ಮ ಮಾತು ಯಾವ ರೀತಿ ಇರಬೇಕು? ನಮ್ಮ ಮಾತು ಒಳ್ಳೆಯದಾಗಿದೆಯಾ? ಇನ್ನೊಬ್ಬರಿಗೆ ನನ್ನ ಮಾತನ್ನು ಕೇಳಿದಾಗ ಪರವಾಗಿಲ್ಲವಪ್ಪ, ಏನಂತಂದ್ರೆ ಈತನು ಒಳ್ಳೆಯ ಮಾತನಾಡೋನಾಗಿದ್ದಾನೆ, ಈತನಲ್ಲಿ ಯಾವ ಕೆಟ್ಟ ಆಲೋಚನೆ ಇಲ್ಲ, ಈತನು ಒಳ್ಳೆಯದನ್ನೇ ಮಾತನಾಡೋನಾಗಿದ್ದಾನೆ ಅಂತೇಳಿ ಜನಗಳು ನನ್ನನ್ನ ನೋಡಿದಾಗ, ನನ್ನ ಮಾತುಗಳನ್ನು ಕೇಳಿದಾಗ ಅವ್ರು ಏನ್ ಮಾಡ್ಬೇಕಾಗಿದೆ ಅಂದ್ರೆ ಹೇಳುವವರಾಗಿದ್ದಾರೆ, ಹೌದು, ಪರವಾಗಿಲ್ಲ. ಆದ್ದರಿಂದ ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ, 4ನೇ ಅಧ್ಯಾಯ 29ನೇ ವಚನದಲ್ಲಿ ನಾವು ನೋಡ್ತೇವೆ, ನಿಮ್ಮ ಬಾಯಿಯೊಳಗಿಂದ ಯಾವ ಕೆಟ್ಟ ಮಾತು ಹೊರಡಬಾರದು, ಭಕ್ತಿಯನ್ನು ವೃದ್ಧಿ ಮಾಡುವಂತ ಕಾಲೋಚಿತವಾದಂತ ಮಾತು ಇದ್ದರೆ ಕೇಳುವವರ ಹಿತಕ್ಕಾಗಿ ಅದನ್ನು ಆಡಿರಿ. ನೋಡ್ರಿ, ನಿಮ್ಮ ಬಾಯಿಯೊಳಗಿಂದ ಯಾವ ಕೆಟ್ಟ ಮಾತು ಹೊರಡಬಾರದು. ಆದರೆ ನಾನು ಎಷ್ಟೋ ಸಾರಿ ಜನಗಳನ್ನು ನೋಡಿದ್ದೇನೆ, ಬೇರೆ ಅನ್ಯ ಜನಗಳನ್ನ ನಾನು ಹೇಳ್ತಾ ಇಲ್ಲ. ನಾವು ಕ್ರೈಸ್ತರಾದಂತ ನಾವೇನಾಗ್ತೇವೆ, ಕೆಟ್ಟ ಮಾತುಗಳನ್ನ ಆಡ್ತಾ ಇದ್ದೇವೆ. ಒಂದು ಒಳ್ಳೆ ಮಾತನ್ನ ಆಡಿದಾಗ
ಅದು ಕೇಳುವವ್ರಿಗೆ ಏನಾಗಿರ್ಬೇಕು? ಹಿತಕರವಾಗಿರ್ಬೇಕು. ಪರವಾಗಿಲ್ಲ, ಈತನ ಮಾತುಗಳು ಏನಾಗಿದೆ? ಒಳ್ಳೆಯದಾಗಿದೆ. ಈತನು ಒಳ್ಳೆಯದನ್ನೇ ನುಡಿತಾ ಇದ್ದಾನೆ, ಒಳ್ಳೆಯದನ್ನೇ ಮಾತನಾಡ್ತಾ ಇದ್ದಾನೆ ಅಂತೇಳಿ ಜನಗಳು ನನಗೇನ್ ಮಾಡ್ಬೇಕಾಗಿದೆ? ಹೇಳ್ಬೇಕಾಗಿದೆ. ನಾವೆಷ್ಟು ಜನ ನಮ್ಮ ಮಾತಿನಲ್ಲಿ ನಾವು ಒಳ್ಳೆಯದನ್ನ ಆಡೋರಾಗಿದ್ದೇವೆ? ಕೆಟ್ಟ ಮಾತನ್ನ ಆಡ್ತಾ ಇದ್ದೇವ? ಕೆಟ್ಟದರಲ್ಲಿ ಜೀವಿಸ್ತಾ ಇದ್ದೇವ? ನಮ್ಮ ಮಾತು ಇನ್ನೊಬ್ಬರಿಗೆ ಏನಾಗಿರ್ಬೇಕು? ಹಿತಕರವಾಗಿರ್ಬೇಕು, ಒಳ್ಳೆಯದಾಗಿರ್ಬೇಕು. ಆ ಮಾತುಗಳಿದ್ದಂತ ಪಕ್ಷದಲ್ಲಿ ಏನ್ ಮಾಡ್ರಿ? ಕೇಳುವವರ ಹಿತಕ್ಕಾಗಿ ಅದನ್ನು ಆಡಿರಿ. ಒಳ್ಳೆ ಮಾತಿದ್ದಂತ ಪಕ್ಷದಲ್ಲಿ ಕೇಳುವವರ ಹಿತಕ್ಕಾಗಿ ಅದನ್ನೇನ್ ಮಾಡ್ರಿ? ಬಾಯಿ ಬಿಟ್ಟು ಹೇಳ್ರಿ. ಪ್ರಿಯರ, ಇವತ್ತಿನಲ್ಲಿ ನಾವೆಷ್ಟು ಜನ ಅದನ್ನು ಮಾಡ್ತಾ ಇದ್ದೇವೆ? ಅದೇ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ನಾವು ನೋಡೋರಾಗಿದ್ದೇವೆ. 12ನೇ ಅಧ್ಯಾಯ 36ನೇ ವಚನದಲ್ಲಿ, ಇದಲ್ಲದೆ ನಾನು ನಿಮಗೆ ಹೇಳುವುದೇನೆಂದರೆ, ಮನುಷ್ಯರು ಸುಮ್ಮನೆ ಆಡುವ ಪ್ರತಿಯೊಂದು ಮಾತಿನ ವಿಷಯವಾಗಿ ನ್ಯಾಯ ವಿಚಾರಣೆ ದಿನದಲ್ಲಿ ಉತ್ತರ ಕೊಡಬೇಕು. ನೋಡಿ ಪ್ರಿಯರೇ, ನಾವು ಎಷ್ಟು ಆಲೋಚನೆ ಮಾಡಬೇಕಾಗಿದೆ, ನಮ್ಮ ಮಾತನ್ನ ಎಷ್ಟು ತಿಳುವಳಿಕೆಯಿಂದ ನಾವು ಹೇಳಬೇಕಾಗಿದೆ. ನಾನು ನಿಮಗೆ ಹೇಳುವುದೇನೆಂದರೆ, ಯೇಸು ಸ್ವಾಮಿ ಹೇಳುವರಾಗಿದ್ದಾರೆ, ನಾನು ನಿಮಗೆ ಹೇಳುವುದೇನೆಂದರೆ, ಮನುಷ್ಯರು ಸುಮ್ಮನೆ ಆಡುವ ಪ್ರತಿಯೊಂದು ಮಾತಿನ ವಿಷಯವಾಗಿ ನ್ಯಾಯ ವಿಚಾರಣೆ ದಿನದಲ್ಲಿ ಉತ್ತರ ಕೊಡಬೇಕು. ಸ್ವಾಮಿ ಏನ್ ಮಾಡ್ತಾರೆ? ಕೊನೆಯ ದಿನ ಬಂದಾಗ, ಅಂತ್ಯಕಾಲ ಬಂದಂತಹ ಸಮಯದಲ್ಲಿ ಸ್ವಾಮಿ ಎದುರಿಗೆ ನಾನೇನ್ ಮಾಡ್ಬೇಕಾಗಿದೆ? ಉತ್ತರವನ್ನ ಹೇಳಬೇಕಾಗಿದೆ. ಆ ಉತ್ತರ ಹೇಳಲಿಕ್ಕೆ ನಾನು ಒಳ್ಳೆಯದನ್ನು ಮಾಡ್ತಾ ಇದ್ದೇನಾ, ಒಳ್ಳೆಯ ಮಾತುಗಳನ್ನು ಆಡ್ತಾ ಇದ್ದೇನಾ ಅನ್ನುವುದನ್ನ ಅರ್ಥ ಮಾಡಿಕೊಂಡಾಗ ಖಂಡಿತವಾಗಿ ಹೌದು, ಸ್ವಾಮಿ 2ನೇ ಸಾರಿ ಈ ಲೋಕಕ್ಕೆ ಬರುವಂತಹ ಸಮಯದಲ್ಲಿ ನನ್ನನ್ನು ಕೇಳ್ತಾರೆ, ನನ್ನ ಮಾತುಗಳನ್ನ, ಆಲೋಚನೆಗಳನ್ನ ಅವ್ರೇನ್ ಮಾಡ್ತಾರೆ? ಕೇಳುವರಾಗಿದ್ದಾರೆ. ಅದಕ್ಕೆ ನಾನು ಉತ್ತರ ಕೊಡಬೇಕಾಗಿದೆ. ಅದಕ್ಕೋಸ್ಕರ ಇವಾಗ ನಾನು ಏನ್ ಮಾಡಬೇಕಾಗಿದೆ? ಆಲೋಚನೆ ಮಾಡಿ ಮಾತಾಡಬೇಕಾಗಿದೆ. ನನ್ನ ಮಾತು ಒಳ್ಳೆಯದಾಗಿರ್ಬೇಕು ಅಂತೇಳಿ ಇಲ್ಲಿ ನಮಗೆ ಸ್ಪಷ್ಟವಾಗಿ ತಿಳಿಸುವಂತದ್ದಾಗಿದೆ. ನ್ಯಾಯ ವಿಚಾರಣೆಯಲ್ಲಿ ಯಾರು ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಪ್ರಿಯರೇ, ಯಾರೇ ಆಗಿರಲಿ, ಬೋಧಕರಾಗಿರಲಿ, ಸಾಮಾನ್ಯವಾದಂಥ ವ್ಯಕ್ತಿ ಆಗಿರಲಿ, ಏನಾಗಿರ್ಬೇಕು? ದೇವರ ಮುಂದೆ ಎಲ್ಲವನ್ನ ನಾನೇನ್ ಮಾಡಬೇಕಾಗಿದೆ? ನನ್ನ ಮಾತಿನ ಮುಖಾಂತರ ದೇವರಿಗೆ ತಿಳಿಸಬೇಕಾಗಿದೆ. ಅದೇ ಪ್ರಸಂಗಿ 12ನೇ ಅಧ್ಯಾಯ 14ನೇ ವಚನದಲ್ಲಿ ನಾವು ನೋಡುವರಾಗಿದ್ದೇವೆ. ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ ಸಕಲ ರಹಸ್ಯ ಸಂಗತಿಗಳನ್ನ ವಿಮರ್ಶಿಸುವ ನ್ಯಾಯ ವಿಚಾರಣೆಗೆ ದೇವರು ಪ್ರತಿಯೊಂದು ಕಾರ್ಯವನ್ನು ಗುರಿ ಮಾಡುವನಾಗಿದ್ದಾನೆ. ಅದು ಒಳ್ಳೆಯದಾಗಿರಲಿ ಕೆಟ್ಟದ್ದಾಗಿರಲಿ, ಸಕಲವಾದಂತಹ ರಹಸ್ಯ ಸಂಗತಿಗಳನ್ನ ನ್ಯಾಯ ವಿಚಾರಣೆಗೆ ದೇವರು ಏನ್ ಮಾಡುವರಾಗಿದ್ದಾರೆ? ಪ್ರತಿಯೊಂದು ಕಾರ್ಯವನ್ನ ಅಲ್ಲಿ ನಮ್ಮನ್ನ ಕೇಳುವರಾಗಿದ್ದಾರೆ. ಈ ಎಲ್ಲ ವಾಕ್ಯಗಳನ್ನ ನಮ್ಗೇನಾಗಿದೆ ಅಂತಂದ್ರೆ, ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ, ಸತ್ಯವೇದದಲ್ಲಿ ತಿಳಿಸಲ್ಪಟ್ಟಿದೆ. ನಾನು ಯಾವ ರೀತಿ ಇರಬೇಕು, ನಾನು ಯಾವ ರೀತಿ ಮಾತಾಡ್ಬೇಕು, ಯಾವ ರೀತಿ ಮಾತನಾಡಿದರೆ ನನಗೆ ಒಳ್ಳೇದಾಗುತ್ತೆ, ನನ್ನ ಹೃದಯ ಯಾವ ರೀತಿ ಇರಬೇಕಾಗಿದೆ, ನನ್ನ ಆಲೋಚನೆ ಯಾವ ರೀತಿ ಇರಬೇಕಾಗಿದೆ ಅನ್ನುವುದನ್ನು ಅರ್ಥ ಮಾಡಿಕೊಂಡಾಗ ಖಂಡಿತವಾಗಿ ನಾವೇನಾಗ್ತೇವೆ? ಆ ಪರಿಶುದ್ಧತೆಯಲ್ಲಿ ಜೀವಿಸಲಿಕ್ಕೆ ಸಾಧ್ಯವಾಗುವಂಥದ್ದಾಗಿದೆ. ಯಾಕಂತ ಹೇಳಿದ್ರೆ ನನ್ನ ದೇವರು, ನಮ್ಮ ದೇವರು ಪರಿಶುದ್ಧವಾಗಿದ್ದಾರೆ. ಆ ಪರಿಶುದ್ಧತೆಯನ್ನು ಇವತ್ತಿನಲ್ಲಿ ನಾನು ಮತ್ತು ನೀವೇನ್ ಮಾಡಬೇಕಾಗಿದೆ? ಕಾಪಾಡಿಕೊಳ್ಳಬೇಕಾಗಿದೆ. ಮುಂದೆ ನಾವು ಹೋಗುವಾಗ ಪರಿಶುದ್ಧವಾಗುವುದು ಹೇಗೆ? ಅನೇಕರು ಪ್ರಶ್ನೆ ಕೇಳ್ತಾರೆ, ಯಾವ ರೀತಿ ಬೋಧಕರೇ ಪರಿಶುದ್ಧರಾಗಿರಬೇಕು ಅಂತೇಳಿ ನಮ್ಮನ್ನ ಅನೇಕರು ಕೇಳುವರಾಗಿದ್ದಾರೆ. ಅದಕ್ಕಾಗಿ ಸತ್ಯವೇದ ನಮಗೆ ತಿಳಿಸುವಂತದ್ದಾಗಿದೆ, ಹೇಳುವಂತದ್ದಾಗಿದೆ. ಕೀರ್ತನೆಗಾರನಂತ ದಾವೀದನು ಬರೆದಂತ ಪುಸ್ತಕದಲ್ಲಿ 139ನೇ ಅಧ್ಯಾಯ 23ನೇ ವಚನ ಸ್ಪಷ್ಟವಾಗಿ ಆತನು ಕೇಳಿಕೊಳ್ಳುವನಾಗಿದ್ದಾನೆ. ದಾವೀದನು, ದೇವಾ ನನ್ನನ್ನು ಪರೀಕ್ಷಿಸಿ ನನ್ನ ಹೃದಯವನ್ನು ತಿಳಿದುಕೋ. ದೇವರೇ ನನ್ನನ್ನು ಪರೀಕ್ಷಿಸಿ ನನ್ನ ಹೃದಯವನ್ನ ತಿಳಿದುಕೋ, ನನ್ನನ್ನು ಶೋಧಿಸಿ ನನ್ನ ಆಲೋಚನೆಗಳನ್ನ ಗೊತ್ತು ಮಾಡು. ನೋಡ್ರಿ, ದಾವೀದನು ಸ್ಪಷ್ಟವಾಗಿ ಕೇಳುವನಾಗಿದ್ದಾನೆ. ದೇವರೇ
ನನ್ನನ್ನು ಪರೀಕ್ಷಿಸು. ನಾನು ಒಳ್ಳೆಯವನಾಗಿದ್ದೇನಾ, ನಾನು ಕೆಟ್ಟವನಾಗಿದ್ದೇನಾ, ನನ್ನ ಮಾತುಗಳು ಒಳ್ಳೆಯದಾಗಿದೆಯಾ, ನನ್ನ ಆಲೋಚನೆಗಳು ಒಳ್ಳೆಯದಾಗಿದೆಯಾ? ನನ್ನ ಹೃದಯವನ್ನು ತಿಳಿದುಕೋ ಸ್ವಾಮಿ. ನನ್ನನ್ನು ಶೋಧಿಸು, ನನ್ನನ್ನು ಪರೀಕ್ಷಿಸು, ನನ್ನ ಆಲೋಚನೆಗಳನ್ನ ಗೊತ್ತು ಮಾಡು ಸ್ವಾಮಿ. ನಾನು ಒಂದು ವೇಳೆ ತಪ್ಪು ಮಾಡಿದಂತ ಪಕ್ಷದಲ್ಲಿ, ಒಂದು ವೇಳೆ ಪಾಪ ಮಾಡಿದಂತ ಪಕ್ಷದಲ್ಲಿ, ಒಂದು ವೇಳೆ ನನ್ನಲ್ಲಿ ಅಶುದ್ಧತೆ ಇದ್ದಂತ ಪಕ್ಷದಲ್ಲಿ ಸಂಪೂರ್ಣವಾಗಿ ತೆಗೆದು ಹಾಕು ಸ್ವಾಮಿ. ಇವತ್ತೊಂದಲ್ಲಿ ನಿನ್ನ ಸಾಲಿದ್ದಕ್ಕೆ ನಾವು ಬಂದಿದ್ದೇವೆ. ನಮ್ಮಲ್ಲಿರತಕ್ಕಂಥ ಅಶುದ್ಧತೆಯನ್ನು ತೆಗೆದು ಹಾಕು, ಪರಿಶುದ್ಧತೆಯನ್ನು ನಮಗೆ ಕೊಟ್ಟು ಆ ಪರಿಶುದ್ಧತೆಯಲ್ಲಿ ಜೀವಿಸುವಂತ ಒಂದು ಭಾಗ್ಯವನ್ನ ನಮಗೆ ದಯಪಾಲಿಸಿ ಕೊಡು ಅಂತೇಳಿ ಇಲ್ಲಿ ದಾವೀದನು ಹೇಳುವನಾಗಿದ್ದಾನೆ, ನಮಗೆ ತಿಳಿಸುವನಾಗಿದ್ದಾನೆ. ದಾವೀದನ ಕೀರ್ತನೆಗಳನ್ನು ಇನ್ನು ಓದುವಾಗ ಪ್ರತಿ ಒಂದೊಂದು ವಾಕ್ಯಗಳೇನಾಗಿದೆ ಅಂದ್ರೆ ನನ್ನ ಜೀವನಕ್ಕೆ ಬಹಳ ಪ್ರಾಮುಖ್ಯವಾಗಿದೆ ಅನ್ನುವುದನ್ನು ತಿಳಿದುಕೊಂಡಾಗ ನಾವೇನ್ ಮಾಡ್ತೇವೆ, ಆ ಕೆಟ್ಟ ಆಲೋಚನೆಯನ್ನು ಬಿಟ್ಟು ಒಳ್ಳೆಯ ಆಲೋಚನೆಯಲ್ಲಿ ನಾವು ಜೀವಿಸುವರಾಗಿದ್ದೇವೆ. ನೋಡ್ರಿ, ಜ್ಞಾನೋಕ್ತಿಯಲ್ಲಿ ನಾವು ನೋಡ್ತೇವೆ, ಸಾಲೋಮನನ್ನು ಬರೆದಂತ ಜ್ಞಾನೋಕ್ತಿ ಪುಸ್ತಕದಲ್ಲಿ 28ನೇ ಅಧ್ಯಾಯ 13ನೇ ವಚನದಲ್ಲಿ ನಾವು ಓದ್ತೇವೆ, ದೋಷಗಳನ್ನು ಮುಚ್ಚಿಕೊಳ್ಳುವವನು ಶುಭವಾಗದು. ನೋಡ್ರಿ, ದೋಷಗಳನ್ನು ಮುಚ್ಚಿಟ್ಟುಕೊಂಡು ನಡೆದಂತ ಪಕ್ಷದಲ್ಲಿ ಆತನಿಗೆ ಶುಭವಾಗುವುದಿಲ್ಲ. ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಕರುಣೆ ದೊರೆಯುವುದು. ನೋಡ್ರಿ ಎಂತ ವಾಕ್ಯ. ಇವತ್ತಂದಲ್ಲಿ ದೋಷಗಳನ್ನ, ಪಾಪಗಳನ್ನ, ತಪ್ಪುಗಳನ್ನ ನಾವೇನ್ ಮಾಡ್ತೇವೆ, ಮುಚ್ಚಿಟ್ಟುಕೊಂಡು ನಡೆಯುವರಾಗಿದ್ದೇವೆ. ಅದಕ್ಕಾಗಿ ಅವಳನ್ನು ಒಪ್ಪಿಕೊಂಡು ಇವತ್ತೊಂದಲ್ಲಿ ದೇವರ ಮುಂದೆ, ಹೌದು ಸ್ವಾಮಿ, ಕಳೆದ ರಾತ್ರಿಯಲ್ಲಿ ಯಾವುದೋ ತಪ್ಪುಗಳನ್ನು ನಾನು ಮಾಡಿರ್ಬೋದು, ಈ ಬೆಳಗಿನ ಜಾವದಲ್ಲಿ ಎದ್ದ ತಕ್ಷಣ ಯಾವುದೋ ತಪ್ಪುಗಳನ್ನು ನಾನು ಮಾಡಿರ್ಬೋದು. ನಾನು ದೇವರ ಮುಂದೆ ಒಪ್ಪಿಕೊಂಡು, ಹೌದು ಸ್ವಾಮಿ, ಇವತ್ತೊಂದಲ್ಲಿ ಈ ತಪ್ಪನ್ನ ಮಾಡಿದ್ದೇನೆ, ಈ ಪಾಪವನ್ನು ನಾನು ಮಾಡಿದ್ದೇನೆ, ನನಗೆ ಕರುಣೆ ಕೊಡು ಸ್ವಾಮಿ. ಆ ತಪ್ಪುಗಳಿಂದ ಬಿಡುಗಡೆ ಮಾಡು, ಆ ಪಾಪಗಳಿಂದ ನನಗೆ ಬಿಡುಗಡೆ ಮಾಡಿ ನನಗೆ ಆ ಪರಿಶುದ್ಧತೆಯನ್ನು ಕೊಟ್ಟು ನಾನು ಪರಿಶುದ್ಧತೆಯಲ್ಲಿ ಜೀವಿಸುವಂತ ಒಂದು ಭಾಗ್ಯವನ್ನ ನನಗೆ ದಯಪಾಲಿಸಿಕೊಡು ಅಂತೇಳಿ ಇವತ್ತೊಂದಲ್ಲಿ ನಾವು ಹೇಳಬೇಕಾಗಿದೆ. ಏನೇ ಸಣ್ಣ ವಿಷಯವಾಗಿರಲಿ, ದೊಡ್ಡ ವಿಷಯವಾಗಿರಲಿ, ತಪ್ಪಂದರೆ ತಪ್ಪನ್ನೇ, ಅದನ್ನ ದೇವರ ಮುಂದೆ ಹೇಳಬೇಕಾಗಿದೆ, ದೇವರಲ್ಲಿ ಕೇಳಿಕೊಳ್ಬೇಕಾಗಿದೆ, ದೇವರಲ್ಲಿ ಬೇಡಿಕೊಳ್ಳಬೇಕಾಗಿದೆ. ದೇವರಲ್ಲಿ ಬೇಡಿಕೊಂಡ್ರೆ ಪ್ರಿಯರೇ, ದೇವರು ನಮ್ಗೇನ್ ಮಾಡ್ತಾನೆ, ಅದಕ್ಕೆ ಬೇಕಾದಂತ ಆಶೀರ್ವಾದವನ್ನು ನಮಗೆ ಕೊಡುವನಾಗಿದೆ. ಅದೇ 1 ಯೋಹಾನ, ಎಲ್ಲರಿಗೂ ಗೊತ್ತಿರತಕ್ಕಂತ ಒಂದು ವಾಕ್ಯವಿದು. 1ನೇ ಅಧ್ಯಾಯ 9ನೇ ವಚನದಲ್ಲಿ, 1 ಯೋಹಾನ 1ನೇ ಅಧ್ಯಾಯ 9ನೇ ವಚನದಲ್ಲಿ ನಾವು ನೋಡ್ತೇವೆ, ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನು ನೀತಿವಂತನು ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿ ಬಿಟ್ಟು ಸಕಲ ಅನೀತಿಯನ್ನ ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ನೋಡ್ರಿ ಎಂತ ವಾಕ್ಯ ಪ್ರಿಯರೇ. ನಮ್ಮ ಪಾಪಗಳನ್ನು ಇವತ್ತಿನಲ್ಲಿ ಒಪ್ಪಿಕೊಳ್ಬೇಕಾಗಿದೆ, ಅರಿಕೆ ಮಾಡಬೇಕಾಗಿದೆ. ಯಾಕಂದರೆ ನಮ್ಮ ದೇವರು ನಂಬಿಗಸ್ತನು ನೀತಿವಂತನು ಆಗಿರುವುದರಿಂದ ನಮ್ಮ ಪಾಪಗಳನ್ನು ಏನ್ ಮಾಡ್ತಾನೆ, ಕ್ಷಮಿಸಿ ಬಿಟ್ಟು ಸಕಲ ಅನೀತಿಯನ್ನ ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ಇಂಥ ವಾಕ್ಯಗಳನ್ನ ನಾವು ನಮ್ಮ ಸತ್ಯವೇದದಲ್ಲಿ ಹೆಚ್ಚು ಸಾರಿ ನಾವು ಓದಿದ್ದೇವೆ, ಇದನ್ನ ನಾವು ಅರ್ಥ ಮಾಡಿಕೊಂಡಿದ್ದೇವೆ, ಇದನ್ನ ನಾವು ದೇವರಲ್ಲಿ ಕೇಳಿಕೊಂಡಿದ್ದೇವೆ. ನಾವು ಪಾಪಗಳನ್ನು ಒಪ್ಪಿಕೊಂಡಿದ್ದೇವ, ನಮ್ಮ ತಪ್ಪುಗಳನ್ನು ಒಪ್ಪಿಕೊಂಡಿದ್ದೇವ, ನಾವು ಯೇಸು ಕ್ರಿಸ್ತನಲ್ಲಿ ಜೀವಿಸ್ತಾ ಇದ್ದೇವ. ಯೇಸು ಕ್ರಿಸ್ತನಲ್ಲಿ ನಾನು ಮತ್ತು ನೀವು ಜೀವಿಸಿದಾಗ ಖಂಡಿತವಾಗಿ ನಾವೇನಾಗ್ತೇವೆ ಅಂತಂದ್ರೆ, ಈ ತಪ್ಪುಗಳನ್ನ ನಾವು ಮಾಡುವುದಿಲ್ಲ, ಈ ಪಾಪಗಳನ್ನ ನಾವು ಮಾಡುವುದಿಲ್ಲ. ಇನ್ನು ನಾವು ಮುಂದೆ ಹೋದಾಗ ಕ್ರಿಸ್ತನ ರಕ್ತ, ದೇವರ ವಾಕ್ಯ, ಪರಿಶುದ್ಧ ಆತ್ಮ ಇವುಗಳಲ್ಲಿ ಆತುಕೊಂಡಿರ್ಬೇಕು. ಯೇಸು ಕ್ರಿಸ್ತನ ರಕ್ತ ಏನಾಗಿದೆ ಅಂತಂದ್ರೆ ನನ್ನನ್ನ ಶುದ್ಧ ಮಾಡುವಂಥದ್ದಾಗಿದೆ. ದೇವರ ವಾಕ್ಯ ನನ್ನನ್ನ ಶುದ್ಧ ಮಾಡುವಂಥದ್ದಾಗಿದೆ. ಪರಿಶುದ್ಧ ಆತ್ಮನು ನನ್ನನ್ನು ಏನ್ ಮಾಡೋ, ನಾನು ಶುದ್ಧ ಮಾಡುವನಾಗಿದ್ದಾನೆ. ದೇವರ ರಕ್ತ ಎಷ್ಟು ಪ್ರಾಮುಖ್ಯವಾಗಿದೆ ಪ್ರಿಯರೇ. ನನಗೋಸ್ಕರ, ನಿಮಗೋಸ್ಕರ ಆತನೇನ್ ಮಾಡಿದ್ರ, ಆ ಕೆಲವರೇ ಬೆಟ್ಟದಲ್ಲಿ ಹೋಗಿ ಆ ಶಿಲುಬೆ ಮೇಲೆ ಪ್ರಾಣವನ್ನು ಕೊಟ್ಟನಲ್ಲ ಅನ್ನುವಂತ ಆಲೋಚನೆ ಇವತ್ತಂದ್ರೆ ನಾವು ಮಾಡಿದ್ದೇವಾ? ತನ್ನ ರಕ್ತವನ್ನ
ನನಗೋಸ್ಕರ ಸುರಿಸಿದ್ದಾರೆ ಅನ್ನುವುದನ್ನ ಇವತ್ತಿನ ನಾವು ತಿಳಿದುಕೊಂಡಿದ್ದೇವ. ಆ ತಿಳುವಳಿಕೆಯಲ್ಲಿ ನಾವಿದ್ದೇವ. ಆಮೇಲೆ ದೇವರ ವಾಕ್ಯ, ಇವತ್ತಿನಲ್ಲಿ ದೇವರ ವಾಕ್ಯ ಎಷ್ಟು ಪ್ರಾಮುಖ್ಯವಾಗಿದೆ, ಎಷ್ಟು ಅರ್ಥ ಗರ್ಭಿತವಾಗಿದೆ ಅನ್ನುವುದನ್ನು ನಾವು ತಿಳಿದುಕೊಂಡಿದ್ದೇವ. ಪ್ರಿಯರೇ, ದೇವರ ವಾಕ್ಯ ಏನಾಗಿದೆ ಅಂತಂದ್ರೆ ಅಷ್ಟು ಪರಿಶುದ್ಧವಾಗಿದೆ. ಆಮೇಲೆ ಪರಿಶುದ್ಧಾತ್ಮ, ಇದನ್ನ ನಾನು ಪ್ರತಿ ಸಾರಿ ಪ್ರತಿ ಪ್ರಸಂಗದಲ್ಲಿ ಕೂಡ ನಾನು ಹೇಳುವನಾಗಿದ್ದೇನೆ ಅಂತಂದ್ರೆ, ಪರಿಶುದ್ಧಾತ್ಮನನ್ನ ನನ್ನ ಜೀವನದಲ್ಲಿ, ನಮ್ಮ ಜೀವನದಲ್ಲಿ ಆಹ್ವಾನ ಮಾಡಿಕೊಳ್ಬೇಕಾಗಿದೆ. ಆ ಪರಿಶುದ್ಧಾತ್ಮನು ನನ್ನಲ್ಲಿ ಇದ್ದಂತ ಪಕ್ಷದಲ್ಲಿ ಖಂಡಿತವಾಗಿ ನಾನು ಮತ್ತು ನೀವು ತಪ್ಪನ್ನ ಮಾಡೋದಿಲ್ಲ, ಪಾಪವನ್ನ ಮಾಡೋದಿಲ್ಲ. ಆ ಪರಿಶುದ್ಧಾತ್ಮನು ಒಂದು ವೇಳೆ ನಾನು ಪಾಪ ಮಾಡುವಂತಹ ಸಮಯದಲ್ಲಿ, ಮಗನೇ ಮಗಳೇ, ಇದು ನೀನು ಮಾಡ್ತಾ ಇರೋದು ಏನಾಗಿದೆ ಅಂತಂದ್ರೆ ತಪ್ಪಾಗಿದೆ, ಇದು ಪಾಪವಾಗಿದೆ, ನೀನು ಇದನ್ನು ಮಾಡಬೇಡ ಅಂತೇಳಿ ನನ್ನಲ್ಲಿ ಆತನು ಮಾತನಾಡುವನಾಗಿದ್ದಾನೆ. ಪ್ರಿಯರೇ, ಇವತ್ತಿನಲ್ಲಿ ನಾನು ಮತ್ತು ನೀನು ಯಾವ ರೀತಿ ಇದ್ದೇವೆ? ನಾವು ನೋಡ್ತೇವೆ, ಯೇಸು ಸ್ವಾಮಿ ಈ ಲೋಕವನ್ನು ಬಿಟ್ಟು ಪರಲೋಕಕ್ಕೆ ಏರಿ ಹೋಗುತ್ತಿರುವಂತಹ ಸಮಯದಲ್ಲಿ ಶಿಷ್ಯರು ಭಯಪಟ್ಟರು. ಇಲ್ಲಪ್ಪ, ಏನಪ್ಪಾ ಇನ್ನೇನಂತಂದ್ರೆ ನಮ್ಮ ಜೊತೆಯಲ್ಲಿ ಯಾರು ಇರ್ತಾರೆ, ನಮಗೆ ಯಾರು ಸಹಾಯ ಮಾಡ್ತಾರೆ, ನಮಗೆ ಯಾರು ಈ ದೇವರ ವಾಕ್ಯಗಳನ್ನು ಹೇಳ್ತಾರೆ, ನನ್ನನ್ನು ಶುದ್ಧಪಡಿಸುತ್ತಾರೆ ಅಂತೇಳಿ ಅವ್ರೇನ್ ಮಾಡಿದ್ರು? ಭಯಪಟ್ರು. ಅದಕ್ಕಾಗಿ ಸ್ವಾಮಿ ಅವ್ರಿಗೆ ಹೇಳಿದ, ಭಯಪಡ್ಬೇಡ್ರಿ, ಅಂಜಬೇಡ್ರಿ, ನಾನೇನ್ ಮಾಡ್ತೇನೆ, ನನ್ನ ಪವಿತ್ರಾತ್ಮನನ್ನ ನಿಮ್ಮ ಜೊತೆಯಲ್ಲಿ ಕೊಟ್ಟು ನಾನು ಹೋಗುವನಾಗಿದ್ದೇನೆ. ಪವಿತ್ರಾತ್ಮನ ನಾನೇನ್ ಮಾಡ್ತೇನೆ? ಕಳಿಸ್ಕೊಡ್ತೇನೆ. ಆ ಪವಿತ್ರಾತ್ಮನು ಬಂದು ಏನ್ ಮಾಡ್ತಾನೆ ಅಂದ್ರೆ, ನಿಮ್ಮ ಜೊತೆಯಲ್ಲಿ ಇದ್ದು ನಾನು ಯಾವ್ಯಾವ ಏನೇನು ಕೆಲಸ ಮಾಡಿದ್ದೇನೆ ಅದನ್ನೆಲ್ಲವನ್ನ ನಿಮ್ಮ ತಿಳುವಳಿಕೆ ತೆಗೆದುಕೊಂಡು ಬಂದು ನಿಮಗೆ ತಿಳಿಸುವನಾಗಿದ್ದಾನೆ, ಧೈರ್ಯವನ್ನು ಕೊಡುವನಾಗಿದ್ದಾನೆ. ನೀವು ಅಂಜಬೇಕಾದಂತ ಅವಶ್ಯಕತೆ ಇಲ್ಲ ಅಂತೇಳಿ ಆತನೇನ್ ಮಾಡಿದಂತಂದ್ರೆ ಆ ಶಿಷ್ಯರಿಗೆ ಹೇಳಿದ್ರು. ಇವತ್ತೊಂದಲ್ಲಿ ನನಗೂ ಮತ್ತು ನಿಮಗೆ ಸ್ವಾಮಿ ಹೇಳೋರಾಗಿದ್ದಾರೆ, ನೀವು ಭಯಪಡಬೇಕಾದಂತ ಅವಶ್ಯಕತೆ ಇಲ್ಲ, ನಿಮ್ಮ ಜೊತೆಯಲ್ಲಿ ಪವಿತ್ರಾತ್ಮನು ಇದ್ದಾನೆ. ಅದಕ್ಕಾಗಿ ಇಲ್ಲಿ ಹೇಳುವಂತಾಗಿದೆ, ಆರ್ ಯು ಯೂಸಿಂಗ್ ದ ಹೋಲಿ ಸ್ಪಿರಿಟ್ ಪ್ರಾಪರ್ಲಿ? ನಾವು ಸರಿಯಾದಂತ ರೀತಿಯಲ್ಲಿ ಪವಿತ್ರಾತ್ಮನನ್ನ ನಮ್ಮ ಜೀವನದಲ್ಲಿ ಉಪಯೋಗಿಸ್ಕೊಳ್ತಾ ಇದ್ದೇವಾ? ಹೌದಾ ಅಥವಾ ಇಲ್ವೋ? ನಾನು ಕೇಳ್ಕೊಳ್ಬೇಕಾಗಿದೆ. ಹೌದಂದ್ರೆ ಹೌದು, ನಾನು ಇವತ್ತಂದಲ್ಲಿ ಆ ಪವಿತ್ರಾತ್ಮನನ್ನ ನನ್ನ ಜೀವನದಲ್ಲಿ ನಾನು ಉಪಯೋಗಿಸ್ಕೊಳ್ತಾ ಇದ್ದೇನೆ. ಆ ಪವಿತ್ರಾತ್ಮನ ಇವತ್ತಂದಲ್ಲಿ ನನ್ನಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಅದಕ್ಕೋಸ್ಕರ ನಾವೆಲ್ಲರೂ ಈ ಬೆಳಗಿನ ಜಾವದಲ್ಲಿ ಬಂದು ಕುಳಿತುಕೊಂಡು ದೇವರ ವಾಕ್ಯವನ್ನು ಕೇಳೋರಾಗಿದ್ದೇವೆ. ಪ್ರತಿಯೊಬ್ಬೊಬ್ಬರ ಜೊತೆಯಲ್ಲಿ ಪವಿತ್ರಾತ್ಮನು ಮಾತನಾಡಿದ್ದಾನೆ. ಅದಕ್ಕೋಸ್ಕರ ನಾವು ಇಲ್ಲಿ ಬಂದು ಸೇರಿದ್ದೇವೆ. ಎಲ್ಲ ಬೋಧಕರು ಬರಲು ಕೇಳಿದ್ದಾರೆ ಅಂತ ಹೇಳಿ ಬಂದಿಲ್ಲ. ಪ್ರಿಯರೇ, ಪವಿತ್ರಾತ್ಮನು ಇವತ್ತಂದಲ್ಲಿ ನನ್ನ ಜೊತೆಯಲ್ಲಿ, ನಿಮ್ಮ ಜೊತೆಯಲ್ಲಿ ಮಾತಾಡಿದ್ದಾರೆ. ಅದಕ್ಕೋಸ್ಕರ ನಾವಿಲ್ಲಿ ಬಂದು ಸೇರಿದ್ದೇವೆ. 1 ಯೋಹಾನ 1:7 ಆದರೆ ಆತನ ಬೆಳಕಿನಲ್ಲಿರುವಂತೆ ನಾವು ಬೆಳಕಿನಲ್ಲಿ ನಡೆದರೆ, ನೋಡ್ರಿ, ಯೇಸು ಸ್ವಾಮಿಯ ಬೆಳಕಿನಲ್ಲಿ ನಾವು ಜೀವಿಸಬೇಕಾಗಿದೆ. ನಾವು ಒಬ್ಬರ ಸಂಗಡ ಒಬ್ಬರ ಅನ್ಯೋನ್ಯತೆಯಲ್ಲಿದ್ದೇವೆ ಮತ್ತು ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪಗಳನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತದೆ. ನೋಡ್ರಿ, ಇವತ್ತಿನ ಬೆಳಗಿನ ಜಾವದಲ್ಲಿ ಏನಂತಂದ್ರೆ ಆತನು ಏನಾಗಿದ್ದಾನಂತಂದ್ರೆ ನಮ್ಮ ಜೊತೆಯಲ್ಲಿ ನಮಗೆ ಬೆಳಕನ್ನು ಕೊಟ್ಟಿದ್ದಾನೆ. ಆ ಬೆಳಕಿನಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ನಾವು ಒಬ್ಬರ ಸಂಗಡ ಇನ್ನೊಬ್ಬರ ಸಂಗಡ ಅನ್ಯೋನ್ಯತೆಯಿಂದ ಇರ್ಬೇಕಂತೇಳಿ ಆತನು ಹೇಳಿದ್ದಾನೆ. ಆತನ ಯೇಸು ಕ್ರಿಸ್ತನ ರಕ್ತವನ್ನು ಸಕಲ ಪಾಪಗಳನ್ನ ನಿವಾರಣೆ ಮಾಡೋದಕ್ಕೋಸ್ಕರ ಏನಾಗಿದ್ದಾರೆ, ತನ್ನ ರಕ್ತವನ್ನು ಕೊಟ್ಟಿದ್ದಾನೆ ಅನ್ನುವುದನ್ನು ಅರ್ಥ ಮಾಡಿಕೊಂಡಾಗ, ಹೌದು ಸ್ವಾಮಿ, ನನಗೋಸ್ಕರ, ನನ್ನ ಕುಟುಂಬಕ್ಕೋಸ್ಕರ, ನನ್ನ ಮಕ್ಕಳಿಗೋಸ್ಕರ ಆತನೇನ್ ಮಾಡಿದ್ದಾನೆ? ರಕ್ತವನ್ನು ಸುರಿಸಿದ್ದಾನೆ. ಆ ರಕ್ತವನ್ನ ವ್ಯರ್ಥವಾಗಿ ನಾನು ಬಿಟ್ಟು ಬಿಡದೆ ಆ ರಕ್ತವನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ತಿಳಿದುಕೊಂಡಾಗ ನಾವೇನ್ ಮಾಡ್ತೇವೆ ಅಂತಂದ್ರೆ ಆ ಪರಿಸ್ಥಿತಿಯಲ್ಲಿ ನಾವು ಜೀವಿಸಲಿಕ್ಕೆ ಸಾಧ್ಯವಾಗುತ್ತೆ ಅನ್ನುವುದನ್ನ ಇಲ್ಲಿ ನಮಗೆ ಸ್ಪಷ್ಟವಾಗಿ ತಿಳಿಸುವಂತದ್ದಾಗಿದೆ. ಎಲ್ಲಾ ಸಕಲ ಪಾಪಗಳನ್ನ ಏನ್ ಮಾಡುವಂತದ್ದಾಗಿದೆ? ನಿವಾರಣೆ ಮಾಡಿ ನಮ್ಮನ್ನ ಶುದ್ಧಿ ಮಾಡುತ್ತದೆ. ನೋಡ್ರಿ, ಇವತ್ತಿನಲ್ಲಿ ಕೇಳ್ಕೊಳ್ಬೇಕಾಗಿದೆ, ಬೇಡಿಕೊಳ್ಬೇಕಾಗಿದೆ. ಬೇಡಿಕೊಂಡಾಗ ನಮಗೆ ಸಿಗುವಂತದ್ದಾಗಿದೆ. ನಾವೆಷ್ಟೋ ಸಾರಿ ಬೇಡುವಾಗ
ಅನೇಕ ಸಾರಿ ಮರೆತು ಹೋಗುವವರಾಗಿದ್ದೇವೆ. ಕೇಳಿಕೊಳ್ಳುವುದಿಲ್ಲ. ನನಗೆ ಇವತ್ತೇನು ಬೇಕು ಅದನ್ನಷ್ಟೇ ಮಾತಾಡ್ತೀವಿ ಹೊರತು ಬೇರೆ ಯಾವುದನ್ನು ನಾನು ಮಾತಾಡೋದಿಲ್ಲ. ಬೇಡ್ಕೊಳ್ರಿ, ಕೇಳ್ಕೊಳ್ರಿ. ಯೇಸು ಸ್ವಾಮಿ, ನಿನಗೆ ಸ್ತೋತ್ರ ಸ್ವಾಮಿ, ನನಗೋಸ್ಕರ ನೀನು ರಕ್ತವನ್ನು ಸುರಿಸಿದ್ಯಾ, ನನ್ನ ಪಾಪಕ್ಕೋಸ್ಕರ ನೀನು ರಕ್ತವನ್ನು ಸುರಿಸಿದ್ಯಾ ಸ್ವಾಮಿ. ಆ ರಕ್ತದ ಮುಖಾಂತರ ಇವತ್ತಿನಲ್ಲಿ ನನಗೆ ಆ ಪರಿಶುದ್ಧತೆಯನ್ನು ಕೊಟ್ಟಿದ್ದಿ ಕರ್ತನೆ. ಆ ಪರಿಶುದ್ಧದ ಜೀವನವನ್ನ ಜೀವಿಸುವ ಹಾಗೆ ನನಗೂ ನೀನು ಸಹಾಯ ಮಾಡು ಅಂತೇಳಿ ಇವತ್ತಿನಲ್ಲಿ ನಾನು ಕೇಳ್ಕೊಳ್ಬೇಕಾಗಿ. 1 ಕೊರಿಂಥರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 11ನೇ ವಚನದಲ್ಲಿ ನಾವು ಓದುವರಾಗಿದ್ದೇವೆ. ಆದರೂ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿಯೂ ನಮ್ಮ ದೇವರ ಆತ್ಮದಲ್ಲಿಯೂ ತೊಳೆದುಕೊಂಡಿರಿ. ದೇವ ಜನರಾದಿರಿ, ನೀತಿವಂತರೆಂಬ ನಿರ್ಣಯವು ಹೊಂದಿದ್ದೀರಿ. ನೋಡ್ರಿ, ಆತನು ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನೀವೇನ್ ಮಾಡ್ರಿ ಅಂತಂದ್ರೆ ನಮ್ಮ ಆತ್ಮಗಳನ್ನ ತೊಳೆದುಕೊಳ್ಳಬೇಕಾಗಿದೆ. ನೀವು ದೇವ ಜನರಾಗಿದ್ದೀರಿ, ನೀತಿವಂತರೆಂಬ ನಿರ್ಣಯವನ್ನು ಹೊಂದಿದ್ದೀರಿ. ನಾವು ನೀತಿವಂತರಂತ ಹೇಳಿ ಹೇಳ್ಕೊಳ್ಬೇಕಾದಂತ ಪಕ್ಷದಲ್ಲಿ ನಮ್ಮಲ್ಲಿ ಆ ನೀತಿವಂತಿಕೆ ಇರಬೇಕಾಗಿದೆ. ಆ ಶುದ್ಧತೆ ನನ್ನಲ್ಲಿ ಇರಬೇಕಾಗಿದೆ. ಆ ಪರಿಶುದ್ಧತೆ ನನ್ನಲ್ಲಿ ಇರಬೇಕು. ಆ ಪರಿಶುದ್ಧತೆ ನನ್ನಲ್ಲಿ ಮತ್ತು ನಿಮ್ಮಲ್ಲಿ ಇದ್ದಂತ ಪಕ್ಷದಲ್ಲಿ ನಾವೇನ್ ಮಾಡೋಲ್ಲ, ಯಾವ ತಪ್ಪನ್ನ ಮಾಡೋದಿಲ್ಲ, ಯಾವ ಪಾಪವನ್ನು ಮಾಡೋದಿಲ್ಲ. ಯಾಕಂದ್ರೆ ದೇವರು ನನ್ನ ಜೊತೆಲಿ ಇದ್ದಾರೆ, ಪವಿತ್ರಾತ್ಮನು ನನ್ನ ಜೊತೆಲಿ ಇದ್ದಾರೆ. ನನಗೆ ಆ ಪರಿಶುದ್ಧತೆಯಲ್ಲಿ ಜೀವಿಸುವ ಹಾಗೆ ನನಗೆ ಸಹಾಯ ಮಾಡೋರಾಗಿದ್ದಾರೆ. ಕೊನೆಯದಾಗಿ ದೇವರ ವಾಗ್ದಾನಗಳಲ್ಲಿ ವಿಶ್ವಾಸವಿಡಬೇಕು. ದೇವರ ವಾಗ್ದಾನಗಳಲ್ಲಿ ನಾವೇನು ಮಾಡಬೇಕಾಗಿದೆ? ವಿಶ್ವಾಸವಿಡಬೇಕಾಗಿದೆ. ದೇವರ ವಾಕ್ಯ ಏನಾಗಿದೆ? ಸತ್ಯವಾಗಿದೆ, ನಿತ್ಯವಾಗಿದೆ. ಅದರಲ್ಲಿ ನಾನು ವಿಶ್ವಾಸವಿಡಬೇಕು. ಯೂದನ ಬರೆದ ಪತ್ರಿಕೆಯಲ್ಲಿ ನಾವು ಓದ್ತೇವೆ 1ನೇ ಅಧ್ಯಾಯ 24ನೇ ವಚನದಲ್ಲಿ, ಎಡವಿ ಬೀಳದಂತೆ ನಮ್ಮನ್ನು ಕಾಪಾಡುವುದಕ್ಕೂ, ನೋಡಿ, ತನ್ನ ಪ್ರಭಾವವಾದ ಸುಕ್ಷೇಮದಲ್ಲಿ ನಿಮ್ಮನ್ನು ನಿರ್ದೋಷಿಗಳನ್ನಾಗಿ ನಿಲ್ಲಿಸುವುದಕ್ಕೂ ಶಕ್ತನಾಗಿರುವಂತಹ ರಕ್ಷಕನು. ಪ್ರಿಯರೇ, ಎಡವಿ ಬೀಳದಂತೆ ನಮ್ಮನ್ನು ಕಾಪಾಡುವನಾಗಿದ್ದಾನೆ. ತನ್ನ ರಕ್ತವನ್ನ ಏನ್ ಮಾಡಿದ್ದಾನೆ? ನಮಗೋಸ್ಕರ ಸುರಿಸಿದ್ದಾನೆ. ಮತ್ತು ನಿಮ್ಮನ್ನ ನಿರ್ದೋಷಿಗಳನ್ನಾಗಿ ನಿಲ್ಲಿಸುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ಹೌದು ಪ್ರಿಯರೇ, ಯೇಸು ಸ್ವಾಮಿ ನನ್ನ ಜೊತೆಯಲ್ಲಿ, ನಿಮ್ಮ ಜೊತೆಯಲ್ಲಿ, ಪವಿತ್ರಾತ್ಮನ ಇವತ್ತಿನಲ್ಲಿ ನನ್ನ ಜೊತೆಯಲ್ಲಿ, ನಿಮ್ಮ ಜೊತೆಯಲ್ಲಿ ಇದ್ದಂತ ಪಕ್ಷದಲ್ಲಿ ನಾವೇನಾಗಿರ್ಬೇಕು? ನಿರ್ದೋಷಿಗಳಾಗಿ ಜೀವಿಸಲಿಕ್ಕೆ ಸಾಧ್ಯವಾಗುವಂತದ್ದಾಗಿದೆ. ಸ್ವಾಮಿ ಇವತ್ತಿನಲ್ಲಿ ನನ್ನನ್ನ ನಿಮ್ಮನ್ನ ಅದ್ಭುತವಾಗಿ ನಡೆಸುವರಾಗಿದ್ದಾರೆ. ನಾವು ದೇವರಲ್ಲಿ ಕೇಳ್ಕೊಳ್ಬೇಕಾಗಿದೆ, ದೇವರಲ್ಲಿ ಬೇಡಿಕೊಳ್ಬೇಕಾಗಿದೆ. ಸ್ವಾಮಿ, ನೀನು ಪರಿಶುದ್ಧನಾಗಿರುವುದರಿಂದ ನಾನೇನಾಗಿರ್ಬೇಕು? ಪರಿಶುದ್ಧನಾಗಿರ್ಬೇಕು. ಆ ಪರಿಶುದ್ಧತೆಯನ್ನು ನಾನೇನ್ ಮಾಡಬೇಕಾಗಿದೆ? ಕಾಪಾಡಿಕೊಳ್ಬೇಕಾಗಿದೆ. ಆ ಪರಿಶುದ್ಧತೆಯಲ್ಲಿ ಜೀವಿಸಿದಾಗ ಖಂಡಿತವಾಗಿ ನಾನು ಮತ್ತು ನೀವು ಆ ಪರಲೋಕ ರಾಜ್ಯವನ್ನು ನೋಡಲಿಕ್ಕೆ ಸಾಧ್ಯವಾಗುವಂತದ್ದಾಗಿದೆ. ನ್ಯಾಯ ವಿಚಾರಣೆ ಸಮಯದಲ್ಲಿ ನನ್ನನ್ನ ಮತ್ತು ನಿಮ್ಮನ್ನ ಸ್ವಾಮಿ ಪ್ರಶ್ನೆ ಮಾಡುವಾಗ, ಕೇಳುವಾಗ ನನ್ನ ಉತ್ತರ ಏನಾಗಿದೆ? ನಿಮ್ಮ ಉತ್ತರವೇನಾಗಿದೆ? ನೀನು ಪರಿಶುದ್ಧನಾಗಿದ್ದೀಯಾ? ಪರಿಶುದ್ಧತೆಯಲ್ಲಿ ಜೀವಿಸಿದಾಗ, ನಾನು ದೇವರ ಮುಂದೆ ನಿಂತುಕೊಂಡಾಗ ನನಗೆ ಭಯವಿಲ್ಲ, ನನಗೆ ಅಂಜಿಕೆ ಇಲ್ಲ. ಯಾಕಂತಂದ್ರೆ ನಾನು ಪರಿಶುದ್ಧನಾಗಿ ಈ ಲೋಕದಲ್ಲಿ ಜೀವಿಸಿದ್ದೇನೆ. ಸ್ವಾಮಿ ನನ್ನನ್ನು ಏನ್ ಮಾಡ್ತಾರೆ? ನಡೆಸ್ತಾರೆ. ನನ್ನನ್ನು ಏನ್ ಮಾಡ್ತಾನೆ? ಆತನ ಆ ಸ್ವರ್ಗದಲ್ಲಿ ನನ್ನನ್ನು ಸೇರಿಸಿಕೊಳ್ಳುತ್ತಾನೆ ಅನ್ನುವಂತ ನಂಬಿಕೆ, ವಿಶ್ವಾಸ ನನ್ನಲ್ಲಿ ಬಂದಾಗ ನಾನೇನ್ ಮಾಡ್ತೇನೆ? ಆ ಪರಿಶುದ್ಧತೆಯನ್ನು ಕಾಪಾಡಿಕೊಂಡು ಜೀವಿಸುವಂತ ಒಂದು ಭಾಗ್ಯವನ್ನ ಸ್ವಾಮಿ ಇವತ್ತಿನಲ್ಲಿ ನನಗೂ ಮತ್ತು ನಿಮಗೆ ಸ್ವಾಮಿ ಕೊಡ್ಲಿ ಅಂತ ಹೇಳಿ ನನ್ನ ಪ್ರಾರ್ಥನೆಯಾಗಿದೆ. ದೇವರು ಈ ವಾಕ್ಯಗಳನ್ನು ವಿಶೇಷವಾಗಿ ಆಶೀರ್ವದಿಸಲಿ. ಆಮೇಲೆ ಧನ್ಯವಾದಗಳು. ಹಂಚ್ಕೊಳ್ಬೇಕು ಅಂತ ಅನ್ಕೊಳ್ತೇನೆ. ನಮಸ್ಕಾರ ಸರ್. ನಮಸ್ಕಾರ ಸರ್, ನಮ್ ಮಿಸ್ಸಸ್ ಶೋಭಾ ಅಂತ ಹೇಳಿ ಅವ್ರಿಗಾಗಿ ಪ್ರಾರ್ಥನೆ ಮಾಡಿ ಸರ್. ಅವ್ರಿಗೆ ಗ್ಯಾಸ್ ಇಂದ ತೊಂದರೆ ಆಗಿದೆ.
ಓಕೆ ಸಹೋದರ ಡೇವಿಡ್ ರಾಯಚೂರ್ ಅವರು ಮತ್ತೆ ರೋಬೋ ಅವರು ಸ್ವತಃವಾಗಿದ್ದಾರೆ. ಹಿರಿಯರು ಸಚಿವರು ಅವರು ಲೋಕ ಸಚಿವ ಪ್ರಾರ್ಥನೆ ಮಾಡ್ತೀರಾ? ಅವರು ಪ್ರಾರ್ಥನೆ ಮಾಡಬೇಕಿಂತ ಕೇಳ್ಕೊಳ್ತೇನೆ. ಸರ್ ಯಾರ್ದು ಪ್ರಾರ್ಥನಾ ಮಾಡಿವಿ? ಒಬ್ಬರದನ ಶೋಭಾ ಅವ್ರದ? ಅವ್ರದ್ದು ಮತ್ತೆ ಡೇವಿಡ್ ಡೇವಿಡ್ ಕೂಡ ಅವರು ಅಸ್ವಸ್ಥರಾಗಿದ್ದಾರೆ. ಅವ್ರನ್ನ ಪ್ರಾರ್ಥನೆ ಮಾಡಿ. ಹಾಗೆ ರೇಖಾ ಅವರನ್ನ ನೆನೆಸ್ಕೊಳ್ಳೋಣ. ಕೇಳಿಸ್ತಾ ಇಲ್ಲ ಸರ್ ಸರಿಯಾಗಿ? ರೇಖಾ ಅವರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಯಾರು ಸರ್? ರೇಖಾ ಅಂತ. ಶೋಭಾ ಅವ್ರಿಗೆ ಆರೋಗ್ಯಕ್ಕೋಸ್ಕರ. ರೇಖಾ ಅವರ ಆರೋಗ್ಯಕ್ಕೋಸ್ಕರ. ಸರ್ ಅವ್ರ ಗ್ಯಾಸ್ ತೊಂದರೆ ಇದೆ ಸರ್, ಗ್ಯಾಸ್ ಪ್ರಾಬ್ಲಮ್. ಗ್ಯಾಸ್ಟ್ರಿಕ್ ಜಾನ್ ಡೇವಿಡ್ ಫ್ಯಾಮಿಲಿಗೋಸ್ಕರ. ರೇಖಾ ಅವರ ಆರೋಗ್ಯಕ್ಕೋಸ್ಕರನಾ? ಪ್ರಾರ್ಥನೆ ಮಾಡೋಣ. ಮನವಿ ಆಯ್ತು, ಪ್ರಾರ್ಥನೆ ಮಾಡಿ. ಆಯ್ತು, ಖಂಡಿತ. ಜಾನ್ ಡೇವಿಡ್ ಅಲ್ಲ, ಡೇವಿಡ್ ರಾಯಚೂರು. ಅವರು ಕೇಳಿದ್ರು, ಡೇವಿಡ್ ರಾಯಚೂರ್ ಶೋಭಾ ಅವ್ರು ಕೇಳಿದ್ರು. ಡೇವಿಡ್ ಎಚ್ ರಾಯಚೂರ್ ಅವರು ಬೇರೆ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತಹ ಪರಮ ತಂದೆಯ ದೇವರೇ, ಮತ್ತೊಂದು ದಿನದ ಮುಂಜಾನೆಯ ಹೊತ್ತಿನಲ್ಲಿ ಸ್ವಾಮಿ ನಾವೆಲ್ಲರೂ ಹಸರಸರಾಗಿ ಕೂಡಿ ತಂದೆಯ ದೇವರೇ ನಿನ್ನ ಸನ್ನಿಧಾನದಲ್ಲಿ ಬಂದು ನೆರೆದು ನಿನ್ನ ಪರಿಶುದ್ಧವಾದ ವಾಕ್ಯಗಳನ್ನ ನಿನ್ನ ದಾಸನ ಮುಖಾಂತರ ನಮಗೆ ತಿಳಿಸ್ಕೊಟ್ಟಿದ್ದೀಯಪ್ಪ. ನಿನಗೆ ಸ್ತೋತ್ರ ಸ್ವಾಮಿ. ಹೌದು ತಂದೆಯೇ, ನೀನು ಪರಿಶುದ್ಧನಾದ ದೇವರಾಗಿದ್ದೆ. ನೀನು ಪರಿಶುದ್ಧನಾಗಿರುವ ಪ್ರಕಾರ ನಾವು ಕೂಡ ಪರಿಶುದ್ಧರಾಗಿರಬೇಕೆಂಬುದೇ ನಿನ್ನ ಒಂದು ಚಿತ್ತವಾಗಿದೆ ಸ್ವಾಮಿ. ನೀನು ಯಾವ ದೋಷವಿಲ್ಲದವನು ಆಗಿರುತ್ತೀಯ ಸ್ವಾಮಿ. ನಿನ್ನ ಮಕ್ಕಳಾದ ನಾವು ಕೂಡ ಯಾವ ದೋಷವೂ ಇಲ್ಲದೆ ಇರುವಂತೆ ಇರಬೇಕು ಸ್ವಾಮಿ. ನಾವು ದೋಷಿಗಳಾಗಿದ್ದಾಗ್ಯೂ, ನಾವು ಪಾಪಿಗಳಾಗಿದ್ದಾಗ್ಯೂ ನಮ್ಮ ಎಲ್ಲಾ ಅನೀತಿಯನ್ನ ನಿನ್ನ ಮುಂದೆ ನಾವು ಅರಿಕೆ ಮಾಡುವುದಾದರೆ, ನೀನು ನೀತಿವಂತನೂ ನಂಬಿಕಸ್ಥನೂ ಆಗಿರುವುದರಿಂದ ನಮ್ಮ ಎಲ್ಲಾ ತಪ್ಪು ದ್ರೋಹಗಳನ್ನ, ಅನೀತಿವಂತಿಕೆಯನ್ನ ನೀನು ಪರಿಹರಿಸಿ ಶುದ್ಧತೆಯನ್ನ ದಯಪಾಲಿಸಿಕೊಂಡು ದೇವರಾಗಿದ್ದೀಯ ಸ್ವಾಮಿ. ತಂದೆಯ ದೇವರೇ, ನಮ್ಮ ಹೃದಯದಲ್ಲಿ ಶುದ್ಧತೆ ಇದ್ದರೆ ಮಾತ್ರ ಸ್ವಾಮಿ ನಾವು ನಿನ್ನ ಬರೋಣವನ್ನ ನೋಡಬಹುದಾಗಿದೆ ಸ್ವಾಮಿ, ನಿರೀಕ್ಷಿಸಬಹುದಾಗಿದೆ ಸ್ವಾಮಿ. ನಿನ್ನನ್ನ ಆರಾಧಿಸುವವರು ಶುದ್ಧ ಹೃದಯವುಳ್ಳವರಾಗಿ ನಿನ್ನ ಸತ್ಯಕ್ಕೆ ತಕ್ಕ ಹಾಗೆ ಆತ್ಮೀಕರ ರೀತಿಯಲ್ಲಿ ಆರಾಧಿಸಬಹುದಾಗಿದೆ. ಹೌದು ಸ್ವಾಮಿ, ಯೌವನಸ್ಥನು ಯಾವುದರಿಂದ ತನ್ನನ್ನು ತಾನು ಶುದ್ಧ ಮಾಡಿಕೊಳ್ಳಬಹುದು ಎಂಬ ಪ್ರಶ್ನೆಗೆ ನಿನ್ನ ವಚನಗಳನ್ನ, ನಿನ್ನ ವಾಕ್ಯವನ್ನ ಗಮನಿಸಿ ನಡೆಯುವುದರಿಂದಲೇ ಎಂಬುದಾಗಿ ನಿನ್ನ ಕೀರ್ತನೆಗಾರನ ಮುಖಾಂತರ ಉತ್ತರವನ್ನು ಕೊಟ್ಟಿದ್ದು ಸ್ವಾಮಿ. ಹೌದು ತಂದೆಯ ದೇವರೇ, ಮಹೋನ್ನತನಾದ ದೇವರೇ, ಪರಿಶುದ್ಧನಾದ ದೇವರೇ, ನಿನ್ನ ಮಕ್ಕಳಾದ ನಾವು ಮನುಷ್ಯರು ಸ್ವಾಮಿ, ಕೇವಲ ಪಾಪ ಸ್ವಭಾವದಲ್ಲಿ ಹುಟ್ಟಿದವರಾಗಿದ್ದೇವೆ ಸ್ವಾಮಿ. ಆದರೆ ಪರಿಶುದ್ಧಾತ್ಮನಿಂದ ನಾವು ಹುಟ್ಟಿದಾಗ, ಎರಡನೇ ಸಲ ಹುಟ್ಟಿದಾಗ ನಾವು ತಂದೆಯ ದೇವರೇ ಈ ಪರಿಶುದ್ಧತ್ವವನ್ನು ಹೊಂದಿಕೊಳ್ಳುವರಾಗಿದ್ದೇವೆ ಸ್ವಾಮಿ. ಈ ಪರಿಶುದ್ಧತ್ವವನ್ನು ಹೊಂದಿಕೊಂಡು ಪರಿಶುದ್ಧವಾದ ಜೀವನವನ್ನು ನಡೆಸುವುದಕ್ಕೋಸ್ಕರ ನಮ್ಮನ್ನು ಆರಿಸಿಕೊಂಡಿದ್ದೀ ಸ್ವಾಮಿ. ನಮ್ಮ ದ್ರೋಹಗಳನ್ನು, ನಮ್ಮ ತಪ್ಪುಗಳನ್ನು, ನಮ್ಮ ದೋಷಗಳನ್ನು ನಿವಾರಿಸಿ ನಿನ್ನ ಪರಿಶುದ್ಧ ರಕ್ತದಿಂದ ತೊಳೆಯಪ್ಪ. ನಮ್ಮನ್ನು ಶುದ್ಧಗೊಳಿಸು ಸ್ವಾಮಿ. ನಾವು ಮುಂದಿನ ಜೀವಿತದಲ್ಲಿ ತಂದೆಯ ದೇವರೇ ಪರಿಶುದ್ಧವಾದ ಜೀವಿತವನ್ನ ಮಾಡುವುದಕ್ಕೆ ನಮ್ಮನ್ನು ನೀನು ಸಿದ್ಧಗೊಳಿಸು ಸ್ವಾಮಿ. ತಂದೆಯ ದೇವರೇ, ನಮ್ಮಲ್ಲಿ ಅನೇಕ ಕೊರತೆಗಳಿವೆ, ನಮ್ಮಲ್ಲಿ ಅನೇಕ ದೋಷಗಳಿವೆ ಸ್ವಾಮಿ. ನಾವು ಅಸಹಾಯಕರಾಗಿರುತ್ತೇವೆ. ಆದರೆ ಸ್ವಾಮಿ, ನಿನ್ನ ಆತ್ಮನ ಸಹಾಯದಿಂದ ಇವುಗಳೆಲ್ಲವನ್ನ ಅರಿತುಕೊಂಡು ನಾವು ಶುದ್ಧರಾಗುವುದಕ್ಕೆ ನೀನು ಸಹಾಯ ಮಾಡು ಸ್ವಾಮಿ.
ತಂದೆಯೇ, ನಿನ್ನ ವಾಕ್ಯಗಳನ್ನ ನಾವು ಹೃದಯದಲ್ಲಿ ಇಟ್ಟುಕೊಳ್ಳುವಂತೆ ಸಹಾಯ ಮಾಡು. ಲೌಕಿಕವಾದ ಕೆಟ್ಟ ಭಾವನೆಗಳು, ಕೆಟ್ಟ ಚಿಂತನೆಗಳು ನಮ್ಮ ಹೃದಯದಲ್ಲಿ, ಮನಸ್ಸಿನಲ್ಲಿ ಇರಬಾರದು ಸ್ವಾಮಿ. ಇದರಿಂದ ನಾವು ಅಶುದ್ಧರಾಗಿ ಹೋಗುತ್ತೇವೆ, ಇದರಿಂದ ನಮ್ಮ ಮನಸ್ಸು ಹೊಲಸಾಗುತ್ತದೆ. ಆದರೆ ತಂದೆ, ಇವೆಲ್ಲವುಗಳನ್ನ ವಿಸರ್ಜಿಸುವುದಕ್ಕೆ ನಿನ್ನ ಪರಿಶುದ್ಧಾತ್ಮನಿಂದ ನಮ್ಮನ್ನು ನಾವು ಪವಿತ್ರಾತ್ಮ ಭರಿತರಾಗಿ ಜೀವಿಸುವುದಕ್ಕೆ ಸಹಾಯ ಮಾಡು. ಹೌದು ಸ್ವಾಮಿ, ನಮ್ಮನ್ನು ಉದಾಹರಣೆಯಾಗಿ ಇಲ್ಲಿ ಇಟ್ಟಿದ್ದೀಯ, ನಮ್ಮನ್ನು ಸಾಕ್ಷಿಗಳಾಗಿ ಇಟ್ಟಿದ್ದೀಯ ಸ್ವಾಮಿ. ನಮ್ಮ ಬಾಯಿಗಳಿಂದ ನಾವು ಸುವಾರ್ತೆ ಸಾರುವುದಲ್ಲ ಸ್ವಾಮಿ, ನಮ್ಮ ಜೀವಿತದಿಂದ ನಾವು ಸುವಾರ್ತೆಯನ್ನು ಸಾರಬೇಕಾಗಿದೆ. ತಂದೆಯ ದೇವರೇ, ಈ ದಿನದಲ್ಲಿ ಮತ್ತೊಮ್ಮೆ ನಾವು ನಮ್ಮನ್ನ ನಿನ್ನ ಪಾದಗಳ ಅಡಿಯಲ್ಲಿ ಸ್ವಾಮಿ ದೃಢಪಡಿಸಿಕೊಳ್ಳುತ್ತೇವೆ ಸ್ವಾಮಿ. ನಿನ್ನ ಚಿತ್ತಕ್ಕೆ ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ ಸ್ವಾಮಿ. ನಮ್ಮನ್ನ ನಾವು ತಂದೆಯಾದ ದೇವರೇ ನಿನಗೆ ಒಪ್ಪಿಸಿಕೊಡುವರಾಗಿದ್ದೇವೆ ಸ್ವಾಮಿ. ತಗ್ಗಿಸಿಕೊಳ್ಳುತ್ತೇವೆ ಸ್ವಾಮಿ. ನಾವು ಶರಣಾಗಿ ನಿನ್ನ ಮುಂದೆ ಬಂದಿದ್ದೇವೆ ಸ್ವಾಮಿ. ನಾವು ಶರಣಾಗತರಾಗಿದ್ದೇವೆ ಸ್ವಾಮಿ. ನಮ್ಮನ್ನ ಸ್ವೀಕಾರ ಮಾಡು. ನಮ್ಮ ತಪ್ಪುಗಳನ್ನೆಲ್ಲ ನೀನು ಮನ್ನಿಸು. ನಮಗೆ ಬೇಕಾದಂತ ಪರಿಶುದ್ಧತೆಯನ್ನ ದಯಪಾಲಿಸು. ನಮ್ಮನ್ನ ನಡೆಸು ಸ್ವಾಮಿ. ಜ್ಞಾನ ವಿವೇಕಗಳಿಂದ ತುಂಬಿಸು. ನಮ್ಮ ಸಮಯವನ್ನ ನಿನ್ನ ವಾಕ್ಯಗಳಲ್ಲಿ ನಾವು ಕಳೆಯುವಂತೆ ಸಹಾಯ ಮಾಡು. ದಿನವೆಲ್ಲ ತಂದೆಯ ದೇವರೇ, ಭಯಭಕ್ತಿಯಿಂದ ನಡ್ಕೊಳ್ಳುವುದಕ್ಕೆ, ಇನ್ನೊಬ್ಬರ ಜೊತೆ ಸಮಾಧಾನದಿಂದ ಶಾಂತಿಯಿಂದ ವರ್ತಿಸುವುದಕ್ಕೆ ನಮಗೆ ಸಹಾಯ ಕೊಡು ಸ್ವಾಮಿ. ಏರುಪೇರುಗಳಾದ ಪಕ್ಷದಲ್ಲಿ, ಏನಾದರೂ ವಿಘ್ನಗಳು ಬಂದ ಪಕ್ಷದಲ್ಲಿ, ತಂದೆಯ ದೇವರೇ, ಕಷ್ಟ ಸಂಕಟಗಳು ತಲೆದೋರದಲ್ಲಿ ನಾವು ನಾವಾಗಿ ಇದನ್ನ ಎದುರಿಸದೆ ನಿನ್ನ ಸಹಾಯದಿಂದ ಎದುರಿಸೋದಕ್ಕೆ ಸಹಾಯ ಮಾಡು ಸ್ವಾಮಿ. ಶಾಂತ ಭಾವದಿಂದ ಇವುಗಳನ್ನು ಎದುರಿಸಿ, ಇವುಗಳಿಂದ ನಾವು ಬಿದ್ದು ಹೋಗದೆ ಇವನ್ನ ಗೆದ್ದು ತಂದೆಯ ದೇವರೇ ನಿನ್ನ ಜೊತೆ ಇರುವಂತೆ ಸಹಾಯ ಮಾಡು. ಹೌದು, ಈ ಲೋಕದಲ್ಲಿ ಕಷ್ಟಗಳಿವೆ, ಸಂಕಟಗಳಿವೆ, ದುಃಖಗಳಿವೆ, ಸಾವು ಇದೆ, ನೋವು ಇದೆ, ನಷ್ಟವಿದೆ ಸ್ವಾಮಿ, ಅಪಜಯಗಳಿವೆ ಸ್ವಾಮಿ. ಇವೆಲ್ಲವೂ ನಮಗೆ ಮುಖ್ಯವಾದ್ದಲ್ಲ ಸ್ವಾಮಿ. ಆ ಪರಲೋಕದ ಕಡೆ ನಾವು ಆ ಒಂದು ಪ್ರಯಾಣವನ್ನು ನಾವು ಮಾಡುತ್ತಿರುವಾಗ ಸ್ವಾಮಿ, ನೀನು ನಮ್ಮ ಜೊತೆಗಾರನಾಗಿ, ನೀನು ನಮ್ಮ ಕುರುಬನಾಗಿ ನಡೆಸುವ ದೇವರಾಗಿದ್ದೆ ಸ್ವಾಮಿ. ಸ್ತೋತ್ರ. ನಾವು ಯಾವುದಕ್ಕೂ ಭಯಪಡುವುದೇ ಇಲ್ಲ ಸ್ವಾಮಿ, ಯಾಕಂದ್ರೆ ನಿನ್ನ ಕೋಲು, ನಿನ್ನ ದೊಣ್ಣೆಯು ನಮಗೆ ಧೈರ್ಯವನ್ನು ಕೊಡುವಂಥದ್ದಾಗಿವೆ ಸ್ವಾಮಿ. ಆ ಮರಣದ ಕಣಿವೆಯಲ್ಲಿಯೂ ಸಹ ನಡೆಸುವ ದೇವರು ನೀನಾಗಿರುತ್ತೆ ಸ್ವಾಮಿ. ಈ ಲೋಕವು ಬಹಳ ಘೋರವಾಗಿದೆ ಸ್ವಾಮಿ. ಅನ್ಯಾಯಗಳಿಂದ ತುಂಬಿದೆ ಸ್ವಾಮಿ. ದುಷ್ಟ ಜನರಿಂದ ತುಂಬಿದೆ ಸ್ವಾಮಿ. ನಿನ್ನನ್ನು ಅರಿತುಕೊಳ್ಳದ ಅನೇಕ ಜನರು ಇದ್ದಾರೆ ಸ್ವಾಮಿ. ನಿನ್ನ ಇರುವಿಕೆಯನ್ನ ಸ್ವಾಮಿ ಅಸಡ್ಡೆ ಮಾಡುವಂತಹ ಜನರು, ನಿರಾಕರಿಸುವಂತಹ ಜನರು ಇದ್ದಾರೆ ಸ್ವಾಮಿ. ತಂದೆ, ಅವರ ಹೃದಯದಲ್ಲಿ ನೀನು ಮಾತಾಡು. ನಿನ್ನನ್ನು ನಂಬುವ ಒಬ್ಬನಾದ್ರೂ ನಾಶವಾಗಬಾರದು ಎಂಬುದು ನಿಶ್ಚಿತವಾಗಿದೆ. ಆದ್ದರಿಂದ ಸ್ವಾಮಿ, ಈ ಲೋಕದಲ್ಲಿ ಅನೇಕ ನಾಶವಾಗುವಂತಹವರಿಗೆ, ಅಂಧಕಾರದಲ್ಲಿ ಇರುವಂತಹವರಿಗೆ ನಮ್ಮನ್ನ ಬೆಳಕಾಗಿ ಕೊಟ್ಟಿದ್ದೀಯ ಸ್ವಾಮಿ. ಈ ಭೂಮಿಯ ಮೇಲೆ ಉಪ್ಪಾಗಿದ್ದೀರಿ ಎಂಬುದಾಗಿ ನಮಗೆ ಹೇಳಿದ್ದೀಯ ಸ್ವಾಮಿ. ಆದ್ದರಿಂದ ನಾವು ನಮ್ಮ ಹೊಣೆಗಾರಿಕೆಯನ್ನ, ನಮ್ಮ ಜವಾಬ್ದಾರಿಯನ್ನ ಅರಿತು ನಾವು ತಂದೆಯ ದೇವರಿಗೆ ಯಾವ ರೀತಿಯಲ್ಲಿ ನಮ್ಮ ಭಕ್ತರು ನಡ್ಕೊಂಡ್ರು ಆ ರೀತಿ ನಾವು ನಡ್ಕೊಳ್ಳುವುದಕ್ಕೆ ಸಹಾಯ ಮಾಡು. ದಾನಿಯೇಲನಿಗೆ ನೀನು ಕೊಟ್ಟಂತಹ ಜ್ಞಾನವನ್ನ ನಮಗೂ ಕೊಡುವುದಕ್ಕೆ ನೀನು ಸಿದ್ಧರಾಗಿದ್ದೀಯ ಸ್ವಾಮಿ. ಹೌದು ತಂದೆಯ ದೇವರೇ, ದಾನಿಯೇಲನು ಯಾವ ರೀತಿ ಆ ಒಂದು ಅಷ್ಟು ವರ್ಷಗಳ ಕಾಲ ಸ್ವಾಮಿ ಯಾವುದೇ ಒಂದು ತಂದೆಯ ದೇವರೇ ದೋಷವಿಲ್ಲದಂತೆ ಅನ್ಕೊಂಡನು. ಯಾವ ರೀತಿ ಸ್ವಾಮಿ ತಂದೆಯ ದೇವರೇ ಮೋಶೆ ಒಂದು ಸಾತ್ವಿಕ ರೀತಿಯಲ್ಲಿ ನಡ್ಕೊಂಡನು. ಯಾವ ರೀತಿಯಲ್ಲಿ ಯೋಬನು ಸ್ವಾಮಿ ದೃಢವಾಗಿ ನಂಬಿಕೆ ಇಟ್ಟು ಎಲ್ಲಾ ಕಷ್ಟಗಳನ್ನ ಸಹಿಸಿಕೊಂಡನು. ಯಾವ ರೀತಿ ಅಬ್ರಹಾಮನು ನಿನ್ನನ್ನು ನಂಬಿಕೊಂಡು ನಡೆದನು. ಇಸಾಕನು ಪರಿಶುದ್ಧವಾದ ಜೀವಿತವನ್ನ ಜೀವಿಸಿದನು. ಯಾಕೋಬನು ಹೇಗೆ ತನ್ನನ್ನು ತಾನು ಪಶ್ಚಾತ್ತಾಪ ಪಟ್ಟುಕೊಂಡು ನಿನ್ನ ಮುಂದೆ ಬಂದನು. ದಾವಿದನು ಹೇಗೆ ತನ್ನ ಒಂದು ಪಾಪಗಳಿಗೆ ಪಶ್ಚಾತ್ತಾಪಟ್ಟು ನಿನ್ನಿಂದ ಶುದ್ಧನಾದನು. ಹಾಗೆ ನಾವು ಶುದ್ಧರಾಗುವುದಕ್ಕೆ ಸಹಾಯ ಮಾಡಪ್ಪ ತಂದೆ. ನಮ್ಮ ಮಧ್ಯದಲ್ಲಿ ಅನೇಕರು ಪ್ರಾರ್ಥನಾ ಮನವಿಗಳನ್ನ ಸಲ್ಲಿಸಿದ್ದಾರೆ ಸ್ವಾಮಿ. ಅವರ ಸಮಸ್ಯೆಗಳನ್ನು ಗೊತ್ತಿದೆ ತಂದೆ. ಪ್ರಭುವೇ, ಶೋಭರವರ ಆರೋಗ್ಯಕ್ಕೋಸ್ಕರ ಬೇಡರಾಗಿದ್ದೇವೆ ಸ್ವಾಮಿ. ಅವರಿಗಿರುವಂತಹ ಆರೋಗ್ಯ ಸಮಸ್ಯೆ ಗೊತ್ತಿದೆ ಸ್ವಾಮಿ. ಅವರಿಗೆ ಗ್ಯಾಸ್ಟ್ರಿಕ್ ಆಗಿದೆ ತಂದೆ. ಅವರನ್ನು ಕರುಣಿಸು ಸ್ವಾಮಿ. ಅವರ ಒಂದು ಆರೋಗ್ಯಗಳನ್ನು ಸರಿಪಡಿಸಿಕೊಡು ಸ್ವಾಮಿ. ಆರೋಗ್ಯ ಭರಿತರಾಗಿ ಒಳ್ಳೆಯ ಜೀವಿತ ಶೈಲಿಯನ್ನು ರೂಢಿಸಿಕೊಂಡವರಾಗಿ ಬಾಳುವುದಕ್ಕೆ ಸಹಾಯ ಮಾಡು ಸ್ವಾಮಿ. ತಂದೆಯ ದೇವರೇ, ಹಾಗೆ ಜಾನ್ ಡೇವಿಡ್ ರವರ ಒಂದು
ಕುಟುಂಬಕ್ಕೋಸ್ಕರ ಬೇಡುತ್ತೇವೆ ಸ್ವಾಮಿ. ಅವರ ಸಂಸಾರದಲ್ಲಿ ಆಗಿರುವಂತಹ ಒಂದು ಕಷ್ಟ ನಷ್ಟಗಳು ನಿಮ್ಗೆ ಗೊತ್ತಿದೆ ಸ್ವಾಮಿ. ಅವರಿಗೆ ಆಗಿರುವಂತಹ ದುಃಖ ನೋವು ಸಂಕಟ ನಿಮ್ಗೆ ಗೊತ್ತಿದೆ ಸ್ವಾಮಿ. ಆ ಕುಟುಂಬವನ್ನು ನೀವು ಸರಿಪಡಿಸು, ಕ್ರಮಪಡಿಸು ಸ್ವಾಮಿ, ಧೈರ್ಯಗೊಳಿಸು ಸ್ವಾಮಿ. ಅವರ ಒಂದು ಜೀವಿತ ಯಾರ ಮೇಲೂ ಆಧಾರಿತವಾಗಿಲ್ಲ ಸ್ವಾಮಿ, ನಿನ್ನ ಮೇಲೆ ಆಧಾರಿತವಾಗಿದೆ. ನೀನು ನಾವೇ ನಾವಿಕನಾಗಿದ್ದೀವಿ ಸ್ವಾಮಿ. ಅವರ ಜೀವನವೆಂಬ ಆ ಸಂಸಾರವೆಂಬ ನಾವಿಕನಾಗಿರುವುದರಿಂದ ಅವರು ಯಾವುದಕ್ಕೂ ಭಯಪಡುವಂತಿಲ್ಲ ಸ್ವಾಮಿ. ನೀನು ತಂದೆ ಭರವಸೆ ತುಂಬಿ ಅವರನ್ನು ಸ್ವಾಮಿ, ವಿಶ್ವಾಸ ತುಂಬಿ ಅವರನ್ನು ನಡೆಸಪ್ಪ. ಹಾಗೆ ರೇಖವರಿಗೋಸ್ಕರ ನಾವು ಬೇಡುತ್ತೇವೆ ಸ್ವಾಮಿ. ಅವರಿಗೆ ಬೇಕಾದಂತ ಆರೋಗ್ಯವನ್ನು ದಯಪಾಲಿಸಿಕೊಡು. ಅವರ ಎಲ್ಲ ಆರೋಗ್ಯ ಸಮಸ್ಯೆಯನ್ನ ನೀಗಿಸು. ನೀನು ಆರೋಗ್ಯದಾಯಕನಾದ ದೇವರಾಗಿದ್ದಿ ಸ್ವಾಮಿ. ನೀನು ಕೇವಲ ಮುಟ್ಟುವುದರಿಂದಲೇ ನಾವು ಆರೋಗ್ಯವಂತರಾಗುತ್ತೇವೆ, ನಾವು ಸ್ವಸ್ಥರಾಗುತ್ತೇವೆ ಸ್ವಾಮಿ. ಇದನ್ನು ನಾವು ಕಂಡಿದ್ದೇವೆ ತಂದೆ. ಆ ಮಗಳನ್ನ ಮುಟ್ಟಿ ಸ್ವಸ್ಥಪಡಿಸು. ಹಾಗೆ ತಂದೆಯ ದೇವರೇ, KP ರವಿ ಆ ಬಳ್ಳಾರಿಯವರಿಗೋಸ್ಕರ ಬೇಡುತ್ತೇವೆ ಸ್ವಾಮಿ. ಆ ಮಗನ ಒಂದು ಯೋಚನೆಗಳು ಎಲ್ಲ ಒಂದು ಆ ಕೆಲಸಗಳನ್ನ ನೀನು ಆಶೀರ್ವಾದ ಮಾಡು ಸ್ವಾಮಿ. ತಾಯಿಯಾದ ಮಂಜುಳಮ್ಮ ಅವರಿಗೆ ಇರುವಂತ ಅನಾರೋಗ್ಯವನ್ನ, ಅಸ್ವಸ್ಥತೆಯನ್ನ ತೆಗೆದುಹಾಕು, ನೋವುಗಳನ್ನ ತೆಗೆದುಹಾಕು. ಆ ಮಗಳಿಗೆ ಬೇಕಾದಂತ ಆರೋಗ್ಯವನ್ನ, ಸ್ವಸ್ಥತೆಯನ್ನ ದಯಪಾಲಿಸಿಕೊಡು ಸ್ವಾಮಿ. ಹಾಗೆ ಆ ಗರ್ಭಫಲಕ್ಕೋಸ್ಕರ ಸ್ವಾಮಿ ಹಂಬಲಿಸುತ್ತಿರುವಂತಹ ನಿನ್ನ ಮಗಳಾದ ಸುಮಾ ಅವರಿಗೋಸ್ಕರ ಬೇಡುತ್ತೇವೆ ಸ್ವಾಮಿ. ಮಗಳ ಪ್ರಾರ್ಥನೆಯನ್ನ ಆಲಿಸು, ಮಗಳ ಬಯಕೆಯನ್ನ ಈಡೇರಿಸು, ಅವರ ದಾಂಪತ್ಯ ಜೀವನವನ್ನ ಹರಸು. ಅವರ ಪರಿಶುದ್ಧವಾದ ದಾಂಪತ್ಯ ಜೀವನಕ್ಕೆ ನೀನು ಪ್ರತಿಫಲವನ್ನ ನೀಡು ಸ್ವಾಮಿ. ಯಾಕಂದರೆ ಸ್ವಾಮಿ, ಗರ್ಭಫಲವು ನಿನ್ನ ಬಹುಮಾನವಾಗಿದೆ, ಪುತ್ರ ಸಂತಾನವು ನಿನ್ನ ಆಶೀರ್ವಾದವಾಗಿದೆ ಸ್ವಾಮಿ, ನಿನ್ನ ಸ್ವಾಸ್ಥ್ಯವಾಗಿದೆ ತಂದೆ. ಅದಕ್ಕಾಗಿ ಆ ಮಗಳ ಒಂದು ಆಸೆಯನ್ನು ನೀನು ಈಡೇರಿಸಪ್ಪ ತಂದೆಯ ದೇವರೇ. ಹಾಗೆಯೇ ನಮ್ಮ ಮಧ್ಯದಲ್ಲಿ ಅನೇಕರು ಇದ್ದೇವೆ ಸ್ವಾಮಿ. ಈ ಒಂದು ಝೂಮ್ ಕೂಟದಲ್ಲಿ ಪ್ರತಿನಿತ್ಯವೂ ಮುಂಜಾನೆ ಎಚ್ಚರಗೊಂಡು ನಿನ್ನ ಸನ್ನಿಧಾನದಲ್ಲಿ ನೆರೆದು ಬರುತ್ತಿರುವಂತಹ ಪ್ರತಿಯೊಬ್ಬ ಮಕ್ಕಳನ್ನು ಆಶೀರ್ವಾದ ಮಾಡು ಸ್ವಾಮಿ. ನಮ್ಮಲ್ಲಿರುವ ಆಲಸ್ಯವನ್ನು ತೆಗೆದುಹಾಕು ಸ್ವಾಮಿ. ಲೋಕದಲ್ಲಿ ನಾವು ಚುರುಕು ಬುದ್ಧಿ ಉಳ್ಳವರಾಗಿ, ಪರಿಜ್ಞಾನವುಳ್ಳವರಾಗಿ ನಡೆದುಕೊಳ್ಳಬೇಕಾಗಿದೆ. ನಾವು ಅನೇಕ ಕೆಲಸಗಳನ್ನ ನಾವು ಮಾಡಬೇಕಾಗಿದೆ ಸ್ವಾಮಿ. ಅದಕ್ಕೋಸ್ಕರ ನಮ್ಮನ್ನ ಕರೆದಿದ್ದೀಯಲ್ಲಪ್ಪ. ಆದ್ರಿಂದ ಈ ಒಂದು ಝೂಮ್ ಮೀಟಿಂಗ್ ನಲ್ಲಿರುವಂತಹ ಡೇವಿಡ್ ರವರನ್ನ, ಹೇಮಲತರವರನ್ನ, ಜಾನ್ ಡೇವಿಡ್ ರವರನ್ನ, ಹಾಗೂ ಜಾನ್ಸನ್ ಶರಣಪ್ಪರವನ್ನ, ಹಾಗೂ ಸವಿತಾ ಅವರನ್ನ ನಿನ್ನ ಕರಗಳಿಗೆ ಸಮರ್ಪಿಸುತ್ತೇನೆ ಸ್ವಾಮಿ. ಲೋಕೇಶ್ ರವರನ್ನು, ಅವರ ಕುಟುಂಬಸ್ಥರನ್ನು ನಿನ್ನ ಕರಗಳಿಗೆ ಸಮರ್ಪಿಸುತ್ತೇನೆ. ಮಂಜುನಾಥ ಚಂದ್ರ ನಮ್ಮ ಮಧ್ಯದಲ್ಲಿದ್ದಾರೆ. ಹಾಗೆ ಬೋಧಕರಾದ ಜಾನ್ಸನ್ ಯೇಸುದಾಸರು ಸಹ ಇದ್ದಾರೆ ಸ್ವಾಮಿ. ಸೊಲೊಮೋನ್ ರವರು, ವರಲಕ್ಷ್ಮಿ, ಇವರೆಲ್ಲರನ್ನ ನಿನ್ನ ಕರಗಳಿಗೆ ಸಮರ್ಪಿಸುತ್ತೇನೆ ಸ್ವಾಮಿ. ಇವರಿಗೆ ಬೇಕಾದಂತ ಸಹಾಯವನ್ನು ಕೊಡು ಸ್ವಾಮಿ, ಭಯಭಕ್ತಿಯನ್ನು ಕೊಡು ಸ್ವಾಮಿ. ಇವರ ಎಲ್ಲಾ ಕೊರತೆಗಳನ್ನು ನೀಗಿಸು ಸ್ವಾಮಿ. ವಿಶೇಷವಾಗಿ ಬೋಧಕರಾದ ಯಶವಂತ ಅವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡುವರಾಗಿದ್ದೇವೆ. ಅವರು ಕೊಟ್ಟಂತ ವಚನಗಳು ನಮಗೆ ದಾರಿ ದೀಪಗಳಾಗಿವೆ ಸ್ವಾಮಿ. ಹೌದು ಸ್ವಾಮಿ, ನಿನ್ನ ವಾಕ್ಯವು ನಮ್ಮ ಕಾಲಿಗೆ ದೀಪವು, ಮಾರ್ಗಕ್ಕೆ ಬೆಳಕೂ ಆಗಿದೆ ಸ್ವಾಮಿ. ಅಂತಹ ವಾಕ್ಯಗಳನ್ನ ಆರಿಸಿ ತೆಗೆದು ನಿನ್ನ ದಾಸನ ಮುಖಾಂತರ ಕೊಟ್ಟಿದ್ದೀಯಪ್ಪ. ನಿನ್ನ ದಾಸನ ಆಶೀರ್ವಾದ ಮಾಡು, ಅವರ ಪತ್ನಿಯನ್ನ ನಿನ್ನ ಆಶೀರ್ವಾದ ಮಾಡು, ಅವರ ಎಲ್ಲ ಮಕ್ಕಳು, ಮೊಮ್ಮಕ್ಕಳು, ಬಂಧು ಬಳಗವನ್ನು ನೀನು ಆಶೀರ್ವಾದ ಮಾಡು. ಅವರು ಇನ್ನೂ ಹೆಚ್ಚಿನ ದೀರ್ಘಾಯುಷ್ಯವನ್ನ, ಆರೋಗ್ಯವನ್ನ ದಯಪಾಲಿಸಿಕೊಡು. ಹಾಗೆ ನಮ್ಮ ಮಧ್ಯದಲ್ಲಿ ಬೋಧಕರಾದ ಸೊಲೊಮೋನ್ ರವರಿದ್ದಾರೆ ಸ್ವಾಮಿ. ನೀನು ಆರಿಸಿ ತೆಗೆದುಕೊಂಡಂತಹ ನಿನ್ನ ದಾಸನನ್ನ ಕುರುಬನನ್ನಾಗಿ ನೇಮಿಸಿದ್ದೀಯ ಸ್ವಾಮಿ. ಅನೇಕರಿಗೆ ನಿನ್ನ ವಾಕ್ಯವನ್ನ ಹೇಳುವಂತೆ, ನಿನ್ನ ಸೇವೆಯನ್ನ ಮಾಡುವಂತೆ ಅವರನ್ನ ಹರಸಿ ಅವರ ಜೀವನವನ್ನ ನೀನು ಧನ್ಯನಾಗಿ ಮಾಡಿ ಧನ್ಯತೆಯಲ್ಲಿ ತುಂಬಿದೆಯಪ್ಪ. ಸ್ತೋತ್ರ. ಹಾಗೆ ಪ್ರತಿನಿತ್ಯವೂ ತಂದೆಯ ದೇವರೇ ಎಡೆ ಬಿಡದೆ ಸಮಯಕ್ಕೆ ತಕ್ಕ ಹಾಗೆ ನಿಖರವಾದ ಸಮಯದಲ್ಲಿ ಸ್ವಾಮಿ ನೆರೆದ ಬರುವ ಹಾಗೆ ಈ ಒಂದು ಝೂಮ್ ಕೂಟವನ್ನ ಯೋಜಿಸುತ್ತಿರುವಂತಹ ಬೋಧಕರಾದ ರಾಜರವರಿಗೋಸ್ಕರವೂ ನಾವು ಬೇಡುತ್ತೇವೆ ಸ್ವಾಮಿ. ಅವರನ್ನ ನೀನು ಕರುಣಿಸು, ಅವರಿಗೆ ಬೇಕಾದಂತಹ ಒಂದು ಜ್ಞಾನವನ್ನು ತುಂಬು, ಆರೋಗ್ಯವನ್ನ ಕೊಡು. ಅವರ ಕುಟುಂಬದ ಎಲ್ಲಾ ಸದಸ್ಯರನ್ನ ನೀನು ಆಶೀರ್ವದಿಸು, ಎಲ್ಲರನ್ನೂ ನಿನ್ನ ಸೇವೆಯಲ್ಲಿ ನಡೆಸು ಸ್ವಾಮಿ. ತಂದೆಯ ದೇವರೇ, ಮೈಸೂರಿನ ಸಭೆ ತಂದೆಯ ದೇವರೇ, ಚಾವಣಿಯ ಒಂದು ರಿಪೇರಿ ಕೆಲಸ, ದುರಸ್ತಿ ಕೆಲಸ ನಡೀತಾ ಇದೆಯಪ್ಪ. ಅಲ್ಲಿ ಕೆಲಸ ಮಾಡುವಂಥವರನ್ನ ನೀನು ಆಶೀರ್ವದಿಸು.
ಆ ಕೆಲಸವು ಸ್ವಾಮಿ ಒಳ್ಳೆಯ ರೀತಿಯಲ್ಲಿ ಪರಿಪೂರ್ಣವಾಗುವುದಕ್ಕೆ, ಮುಕ್ತಾಯವಾಗುವುದಕ್ಕೆ ಸಹಾಯ ಮಾಡು ಸ್ವಾಮಿ. ಎಲ್ಲ ಸಹಾಯವನ್ನು ಒದಗಿಸುತ್ತಾ ಬಂದಿದ್ದೀಯ ಸ್ವಾಮಿ. ವಿಶೇಷವಾಗಿ ನಮ್ಮ ರಾಜ್ಯದ ಅನೇಕ ಕಡೆ ಒಂದು ತುಂಬಾ ಮಳೆ ಆಗ್ತಾ ಇದೆ ಸ್ವಾಮಿ, ಅತಿವೃಷ್ಟಿ ಆಗ್ತಾ ಇದೆ ಸ್ವಾಮಿ, ಜನರು ಕಷ್ಟಕ್ಕೆ ಸಿಲುಕಿ ಹಾಕೊಳ್ತಾ ಇದ್ದಾರೆ. ಎಲ್ಲ ಕಡೆ ಪ್ರವಾಹ ಬರ್ತಾ ಇದೆ ಸ್ವಾಮಿ. ಅಂತ ಕಡೆ ಸ್ವಾಮಿ ನಿನ್ನ ಸಹಾಯವನ್ನು ನಾವು ಬೇಡ್ತೇವೆ ಸ್ವಾಮಿ. ನೋಡಿದ ಅಂತ ಕೊಟ್ಟಿರುವಂತಹ ಸಕಾಲದಲ್ಲಿ ಮಳೆಯನ್ನು ಸುರಿಸಿದೀಯ ಸ್ವಾಮಿ. ಬೆಳೆಯನ್ನು ಬೆಳೆಯುವುದಕ್ಕೆ ಸಹಾಯ ಮಾಡಿದೀಯಪ್ಪ, ಸ್ತೋತ್ರ. ಲೋಕದ ತುಂಬೆಲ್ಲ ಸ್ವಾಮಿ ಅನೇಕ ಸಮಸ್ಯೆಗಳು ಇವೆ ಸ್ವಾಮಿ. ಯುದ್ಧಗಳು ನಡೆಯುತ್ತವೆ ಸ್ವಾಮಿ. ಯುದ್ಧದಲ್ಲಿ ವ್ಯಕ್ತಗೊಂಡಿರುವಂತಹ ದೇಶಗಳು ಸ್ವಾಮಿ ತಂದೆಯ ದೇವರೇ ಅವರು ಕಷ್ಟದಲ್ಲಿ ಸಿಲುಕೊಂಡಿದ್ದಾರೆ ಸ್ವಾಮಿ. ಪ್ರಜೆಗಳು ಸಹ ಸಾವನ್ನು ಹೊಂದ್ತಾ ಇದ್ದಾರೆ ಸ್ವಾಮಿ. ಓ ತಂದೆ, ನೀನು ಬರುವ ಕಾಲವು ಬಹಳ ಸಮೀಪವಾಗಿದೆ ಸ್ವಾಮಿ. ನಾವು ಇವೆಲ್ಲವನ್ನ ಬಿಟ್ಟು ನಮ್ಮ ದೃಷ್ಟಿಯನ್ನು ನಿನ್ನ ಮೇಲೆ ಇರಿಸುವುದಕ್ಕೆ ಸಹಾಯ ಮಾಡು ಸ್ವಾಮಿ. ಈ ಒಂದು ಲೌಕಿಕವಾದ ಒಂದು ಈ ಓಟದಲ್ಲಿ ನೀನು ನಮ್ಮ ಜೊತೆ ಇರು ಸ್ವಾಮಿ. ನಾವು ಈ ಓಟವನ್ನ ಒಳ್ಳೆ ರೀತಿಯಲ್ಲಿ ಕೊನೆಗಾಣಿಸುವಂತೆ ಸಹಾಯ ಮಾಡು. ದಿನನಿತ್ಯವೂ ನಿನ್ನ ವಾಕ್ಯವನ್ನ ನಮಗೆ ಕಲಿಸ್ಕೊಡ್ತಾ ಇದೆಯಪ್ಪ, ಸ್ತೋತ್ರ. ಈ ವಾಕ್ಯವನ್ನ ನಾವು ಮರೆಯದೆ ಹೃದಯದಲ್ಲಿ ಇಟ್ಕೊಂಡು ಅವುಗಳ ಪ್ರಕಾರ ನಡ್ಕೊಳ್ಳುವುದಕ್ಕೆ ಸಹಾಯ ಮಾಡು ತಂದೆಯ ದೇವರೇ. ನಮ್ಮ ಈ ಎಲ್ಲಾ ಒಂದು ಪ್ರಾರ್ಥನೆಗಳನ್ನ ನಿನ್ನ ಮಗನೂ ನಮ್ಮ ಪ್ರಿಯ ರಕ್ಷಕನೂ ಆದ ಯೇಸು ಕ್ರಿಸ್ತನ ಒಂದೇ ಹೆಸರಿನಲ್ಲಿ ತಾಳ್ಮೆಯಿಂದಲೂ ವಿನಯದಿಂದಲೂ ಬೇಡವರಾಗಿದ್ದೇವೆ ತಂದೆಯೇ, ಆಮೇನ್. ಆಮೇನ್. ಪರಲೋಕದ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಅಂತ್ಯಾಶೀರ್ವಾದವನ್ನ ಪಾಸ್ಟರ್ ಸಾಲಮನ್ ಅವರು ಕೊಡ್ಬೇಕೆಂದ ಕೇಳ್ಕೊಳ್ತೇನೆ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆನಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ನಮಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸಿ, ನಮ್ಮ ಸೋದರೊಳಗೆ ಸೇರಿಸದಕ್ಕೆ ನಿಂದ ತಪ್ಪಿಸಿತು. ಯಾಕಂದರೆ ರಾಜ್ಯವು ಬಲವು ಮಹಿಮೆಯು ಇಂದು ಎಂದು ಸದಾಕಾಲ ನಿನಗೆ ಸ್ವಾಮಿ. ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂಥ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನೋನ್ನತೆಯು, ಐಕ್ಯತೆಯು, ಸಹವಾಸವು, ಕೂಡಿ ಬಂದಿರುವಂತಹ ದೇವ ಮಂದೆಯ ಸಂಗಡ, ಕುಟುಂಬ ಮಕ್ಕಳು, ಬಂಧು ಬಳಗದವರ ಸಂಗಡ ಹಾಗೂ ಸ್ವಾಮಿ ಪ್ರಾರ್ಥನೆ ವಿಜ್ಞಾಪನೆಗಳ ಸಂಗಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಾಕ್ಯವನ್ನು ತಿಳಿಸಿದಂತ ಪ್ರಾರ್ಥನೆ ಮಾಡಿದಂತ ಎಲ್ಲಾ ನಿನ್ನ ಭಕ್ತರ ಸಂಗಡ ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೇನ್. ಆಮೇನ್. ಎಲ್ಲರಿಗೂ ಧನ್ಯವಾದಗಳು. ಈ ದಿನ ಬೆಳಗಿನ ಜಾವದಲ್ಲಿ ಕೂಡಿ ಬಂದಂತ ತಮಗೆ, ತಮ್ಮ ಕುಟುಂಬದವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ವಿಶೇಷವಾಗಿ ಈ ದಿನ ಬೋಧಕರು ಸಂಸಾರ ಪ್ರಸಂಗ ಮಾಡಿದ್ರು, ಅವ್ರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಸಹೋದರಿ ಶೋಭಾ ಅವರು ಮಾಡ್ಬೇಕಾಗಿತ್ತು, ಕೆಲವೊಂದು ಸರಿಯಾದಂತ ಮಾಹಿತಿಗಳಿಲ್ಲದೆ ಅವರು ಹಿಂದೋಡ್ಲಿಕ್ಕಾಯ್ತು. ನಾಳೆ ಅವರು ಮಾಡ್ಬೇಕೆಂದ ಕೇಳ್ಕೊಳ್ತೇನೆ. ಅದಕ್ಕಾಗಿ ನಾನು ವಿಷಾದಿಸ್ತೇನೆ. ಎಲ್ಲದಕ್ಕೂ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಯಾಕಂತಂದ್ರೆ ಈ ಕಾರ್ಯಕ್ರಮ ಎಲ್ಲರ ಒಂದು ಸಹಕಾರದಿಂದ ಮತ್ತು ಕೃಪೆ, ದಯೆ, ಪ್ರೀತಿಯಿಂದ ಇವೆಲ್ಲ ನಡಿಬೇಕಾಗಿದೆ. ನಾವೆಲ್ಲರೂ ಸಹಕರಿಸೋಣ. ದೇವರು ನಮ್ಮನ್ನು ಆಶೀರ್ವಾದ ಮಾಡ್ಲಿ. ಆರಂಭದ ಪ್ರಾರ್ಥನೆ ಮಾಡಿದಂತ ಸಹೋದರಿಗೂ, ಮುಕ್ತಾಯದ ಪ್ರಾರ್ಥನೆ ಮಾಡುವಂತ ಹಿರಿಯರಂತ ಚಿನ್ನಪ್ಪ ಸಾತ್ವಕ್ರವ್ರಿಗೂ ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡ್ಲಿ. ಈ ದಿನ ನಮ್ಮನ್ನ ಆಶೀರ್ವಾದದಾಯಕವಾಗಿ ನಡೆಸಿ ಮತ್ತೆ ಸಾಯಂಕಾಲ ಅಂತಾರಾಷ್ಟ್ರೀಯ ಕನ್ನಡ ಸಭಾ ಸಾಲ ಪಾಠಗಳಲ್ಲಿ ಕೂಡಿ ಬರುವಾಗಿ ಕರ್ತನ ನಮ್ಮನ್ನು ನಡೆಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಎಲ್ಲರಿಗೂ ಬೆಳಗಿನ ಶುಭಾಶಯಗಳೊಂದಿಗೆ ಶುಭಾಶಯಗಳನ್ನು ಕೋರ್ತೇನೆ. ದೇವರ ನಮ್ಮನ್ನು ಆಶೀರ್ವಾದ ಮಾಡಿ. ಯಶವಂತ್ ಸರ್, ಧನ್ಯವಾದ ಸರ್, ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ರೀ. ಎಲ್ಲರಿಗೂ ಧನ್ಯವಾದ. ಶುಭ. ಪಾಸ್ಟರ್, ಥ್ಯಾಂಕ್ ಯು. ಒಳ್ಳೆ ಒಂದು ಪ್ರಸಂಗವನ್ನ, ಬೋಧನೆಯನ್ನು ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಚಿನ್ನಪ್ಪ ಅವರೇ, ವಂದನೆಗಳು. ಧನ್ಯವಾದ. ಚಿನ್ನಪ್ಪ ಪಾಸ್ಟರ್ ಅವರೇ, ಹೇಗಿದ್ದೀರಿ?